ಪಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ಈ ಬಾಳೆಹಣ್ಣಿನ ಉದ್ಭವದ ಯಾರು ನೆನಪು ಬಂತು. ಬಾಳೆಹಣ್ಣನ್ನು ಒಂದ್ಸರಿ ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲೆಲ್ಲ ತೋಟದಲ್ಲಿ ನಿಮಗೆ ಬಾಳೆ ಗಿಡ ಅಷ್ಟೇ, ಅದು ಹೂ ಬಿಡುತ್ತೆ, ಬಾಳೆ ಹೂ. ಅದಾದ್ಮೇಲೆ ಅದು ಕಾಯಾಗುತ್ತೆ, ಬಾಳೆಕಾಯಿ ಅಷ್ಟೇ. ಬಾಳೆಕಾಯಿ ಹಣ್ಣಾಗುತ್ತೆ, ನಾವೆಲ್ಲ ಬಾಳೆಹಣ್ಣು ಅಂತ ಗುರುತಿಸ್ತೇವೆ. ಆ ಬಾಳೆಹಣ್ಣನ್ನ ನಮ್ಮ ಹಿರಿಕರಾದ ಶಂಕರ ಭಟ್ರು ಇಲ್ಲೇ ಇದ್ದಾರೆ, ಅವರಂತ ಋತ್ವಿಜರು ಅದನ್ನ ನೈವೇದ್ಯಕ್ಕೆ ಅರ್ಪಣೆ ಮಾಡ್ತಾರೆ. ನೈವೇದ್ಯ ಆಯಿತು ಅದೇ ಬಾಳೆಹಣ್ಣು, ದೇವಿಗೆ ಅರ್ಪಣೆ ಆದ ಮೇಲೆ ಪ್ರಸಾದ ಆಯಿತು. ಆ ಬಾಳೆಹಣ್ಣನ್ನು ನಾವು ಪ್ರಸಾದವಾಗಿ ಸ್ವೀಕಾರ ಮಾಡ್ತೇವೆ. ನಾವು ಯಾಕೆ ಸಂಗತಿಯನ್ನು ಹೇಳಿದೆ ಅಂತ ಹೇಳಿದ್ರೆ, ನಿನ್ನೆ ದಿವಸ ಗುರುಗಳವರು ನಮಗೆ ಕೊಟ್ಟಂತ ಪ್ರವಚನಗಳು ಮತ್ತು ಸತ್ಸಂಗಗಳು ಇದೆಲ್ಲವೂ ಕೂಡ ಈ ಬಾಳೆಕಾಯಿಯ ಜನ್ಮಬೋಧನೆಯಿಂದ ಪ್ರಸಾದ ಆಗಿರುವವರೆಗೆ ನಿನ್ನ ಭಕ್ತಿ ಯಾವುದೇ ರೂಪದಲ್ಲಿದೆ, ಭಾವನೆಗಳು ಭಗವಂತನಿಗೆ ನಿನ್ನ ಅಭಿಲಾಷೆಯಂತೆ ಅರ್ಪಣೆ ಆಗ್ತದೆ ಅಂತ ಹೇಳುವಂತ ತತ್ವ ಸಂಗತಿಗಳನ್ನ ಮತ್ತು ಸತ್ಯ ಸಂಗತಿಗಳನ್ನು ಹೇಳಿದ್ದಾರೆ. ಅವರ ಅಗಾಧವಾದಂತಹ ಜ್ಞಾನ ಭಂಡಾರದ ಎದುರು ನಾವೆಲ್ಲ ಸಾಸಿವೆಯಷ್ಟು ಕೂಡ ಅಲ್ಲ ಅಂತ ಹೇಳುವಂತ ಸಮರ್ಥನೆಯ ಮತ್ತು ಸುಶಿಷ್ಟತೆಯ ಭಾವನೆಗಳಿವೆ. ಅವರ ಮಾತುಗಳಿಗೆ ನಾವೆಲ್ಲ ತಿಳಿಯೋಣ. ಲಕ್ಷ ಲಕ್ಷ ಪ್ರವಚನಗಳನ್ನು ದಾಟಿ ಎಷ್ಟೆಷ್ಟೋ ಲಕ್ಷಾಂತರ ಕರ್ನಾಟಕಗಳಿಗೆ ಅವರ ಭಕ್ತಿಯ ಭಾವನೆಗಳನ್ನು ಹಂಚಿದಂತ ಪೂಜನೀಯರು ಅವರ ಪ್ರವಚನದ ಮೂಲಕ ನಮ್ಮನ್ನೆಲ್ಲರೂ ಕೂಡ ಹಚ್ಚಬೇಕು ಅಂತ ಹೇಳಿ ಕೋರ್ಕೊತಾ ಇದ್ದೇನೆ. ಅವರ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. नमोस्ते स्थानभूताय योगचिन्तात्मने चतुर्मूर्तियोपक्षाय भातितांगाय शंभवे ಸಾನ್ನಿಧ್ಯವಂತರಾಗಿರತಕ್ಕಂತಹ ಶ್ರೀ ಉಮಾಮಹೇಶ್ವರನ ಕೆಲಸ ಅಭಿವಂದಿಸಿ ಮಹಾರಾಜರ ದಿವ್ಯ ಚರಣಗಳಿಗೆ ಅಡಿದಾವಳಿಗಳಿಗೆ ಅಭಿನಂದಿಸಿ ಮಹಾರಾಜರು ನನಗೆ ನಿರ್ದೇಶನ ಮಾಡಿದ ಪ್ರಕಾರವಾಗಿ ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಆಗಮಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ನೃಲೋಕೆ ಪ್ರತಿಭಾವೀಕ್ಷ ಪೂಜಾ ಗೃಹಂತಿ ದೇವತಾ. ದೇವತೆಗಳು ವಿಗ್ರಹಗಳ ಲಿಂಗದ ಮಾಧ್ಯಮಗಳ ಮುಖಾಂತರವಾಗಿ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಎನ್ನುವಂತಹ ಬಲವಾದ ನಂಬಿಕೆ. ವೇದ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥವರು ತಮ್ಮ ವೇದದ ಮಹತ್ವದಿಂದ ದೇವರನ್ನು ಕಂಡುಕೊಳ್ಳುತ್ತಾರೆ. ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಶಾಸ್ತ್ರದ ನಿಖರತೆಯಿಂದ ದೇವರನ್ನು ಹುಡುಕಿಕೊಳ್ಳುತ್ತಾರೆ. ಅಷ್ಟಾಂಗ ಯೋಗ ಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ಮಹಾರಾಜರಂಥವರು ತಮ್ಮ ಆ ಒಂದು ಆಧ್ಯಾತ್ಮಿಕವಾದ ಯೋಗ ಶಕ್ತಿಯಿಂದ ದೇವರನ್ನು ಕೂಡಿಕೊಳ್ಳುತ್ತಾರೆ. ಸಾಮಾನ್ಯರಾದ ನಾವು ಏನು ಮಾಡೋಣ? ಯಾಕಂದ್ರೆ ನಮಗೆ ಆ ವೇದದ ಆ ಒಂದು ಅಭ್ಯಾಸ ಇಲ್ಲ, ಶಾಸ್ತ್ರವನ್ನು ನಾವು ಕಲಿತಿಲ್ಲ, ಅಷ್ಟಾಂಗ ಯೋಗಗಳನ್ನ ನಾವು ಸಿದ್ಧಿಪಡಿಸಿಕೊಂಡಿಲ್ಲ. ಹಾಗಿದ್ರೆ ನಮಗೆ ದೇವರು ಬೇಡವೇ ಎನ್ನುವಂತಹ ಒಂದು ಅಲ್ಲಿ ಜಿಜ್ಞಾಸೆ ಉಂಟಾಗ್ತದೆ. ಸಮಾಜದ ಮೇಲ್ಪದರದವರಿಗೆ ಮಾತ್ರ ದೇವರ ಅನುಭೂತಿ, ಸಾಮಾನ್ಯರಿಗೆ ದೇವರಿಲ್ಲ. ಹೀಗಾಗ್ಬಿಟ್ರೆ ಸಮಾಜದಲ್ಲಿ ವಿಘಟನೆ ಆಗ್ತದೆ. ಆ ಕಾರಣದಿಂದ ಆಗಮಶಾಸ್ತ್ರ ಹೇಳುತ್ತದೆ, ತ್ರಿಲೋಕೆ ಪ್ರತಿಮಾಂವೀಕ್ಷ ಪೂಜಾಂ ಗೃಹಂತಿ ದೇವತಾ. ದೇವತೆಗಳು ವಿಗ್ರಹಗಳ ಲಿಂಗದ ಮಾಧ್ಯಮದ ಮೂಲಕವಾಗಿ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡುತ್ತವೆ ಎನ್ನುವಂತಹ ಒಂದು ಆಧಾರವನ್ನ ಉಪದೇಶವನ್ನು ಆಗಮಶಾಸ್ತ್ರ ಮಾಡುತ್ತದೆ. ಎಷ್ಟೋ ಮತಗಳು ವಿಗ್ರಹಾರಾಧನೆಯನ್ನ ನಿರಾಕರಣೆ ಮಾಡುತ್ತವೆ. ಬೌದ್ಧ ಧರ್ಮ ಇರಬಹುದು, ಅಥವಾ ಇಸ್ಲಾಂ ಧರ್ಮ ಇರಬಹುದು, ಕ್ರೈಸ್ತ ಧರ್ಮ ಇರಬಹುದು, ಅನೇಕ ಧರ್ಮಗಳು ಈ ಒಂದು ವಿಗ್ರಹಾರಾಧನೆಯನ್ನ ನಿರಾಕರಣೆ ಮಾಡುತ್ತವೆ. ಆದರೆ ನಮ್ಮ ಸನಾತನ ಒಂದು ಪದ್ಧತಿಯಲ್ಲಿ ಅದು ನಮಗೆ ಹಾಸು ಹೋಗ್ತಾಗಿ ಒಳಗೆ ತುಂಬಿಕೊಂಡದೆ. ನಾವು ಹರಿಯುವ ನೀರಿನಲ್ಲಿ ದೇವರನ್ನು ಕಾಣ್ತೇವೆ, ಉರಿಯುವ ಬೆಂಕಿಯಲ್ಲಿ ದೇವರನ್ನು ಕಾಣ್ತೇವೆ, ಚಿಗುರಿರುವ ಮರದಲ್ಲಿ ದೇವರನ್ನು ಕಾಣ್ತೇವೆ, ಕಚ್ಚಲು ಬರುವ ಹಾವಿನಲ್ಲಿ ದೇವರನ್ನು ಕಾಣ್ತೇವೆ, ಪಟ್ಟಿಸಿಕೊಂಡು ಬರುವ ಧೂಳಿಯಲ್ಲಿ ದೇವರನ್ನು ಕಾಣ್ತೇವೆ.
ಹೀಗೆ ಎಲ್ಲದರಲ್ಲೂ ದೇವರನ್ನು ಕಾಣುವಂತಹ ಒಂದು ಭಾವ ಭಕ್ತಿ ನಮ್ಮೊಳಗಿರ್ತದೆ. ಅಂತಹ ಆ ಒಂದು ನಮ್ಮ ಭಾವನೆಗೆ ಅನುಗುಣವಾಗಿ ಆಗಮಶಾಸ್ತ್ರ ಈ ಎಲ್ಲ ದೇವತಾ ಸ್ಥಾಪನೆಗಳನ್ನ ನಮಗೆ ಉಪದೇಶ ಮಾಡ್ತದೆ. ಸ್ಥಾಪ್ಯಂತೆ ಭೂಮಿ ಸಜ್ಜನೆ, ಸಜ್ಜನರಾದವರೆಲ್ಲ ದೇವರ ಆ ಸ್ಥಾಪನೆಯನ್ನು ಮಾಡಿದ್ದಾರೆ. ಅದನ್ನು ನಾವು ಹೇಗೆ ಪೂಜೆ ಮಾಡಬೇಕು ಎನ್ನುವಂತಹ ಸಂದರ್ಭದಲ್ಲಿ ನಮಗೆ ಆಚಾರ್ಯರು ಹೇಳಿಕೊಟ್ಟಿರ್ತಕ್ಕಂತಹ ವಚನಗಳು. ನಾವು ಆತ್ಮಾರಾಧನೆಯಲ್ಲಿ ನಾವು ಹೇಳ್ತೇವೆ, ದೇವೋ ದೇವಾಲಯ ಪ್ರೋಕ್ತೋ ದೇವೋ ಜೀವ ಸದಾಶಿವ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯ ಸೋಹಂ ಭಾವೇನ ಸ್ತುತಿ. ಇಲ್ಲಿ ನಮ್ಮ ಶರೀರ ಹೇಗೋ ಹಾಗೆ ದೇಗುಲ ಎನ್ನುವಂತಹದ್ದು ದೇವರ ಸ್ಥೂಲ ಶರೀರ ಅಂತ ನಾವು ತಿಳ್ಕೊಳ್ಬೇಕು. ನಮ್ಮ ಶರೀರ ಸುಂದರವಾಗಿ ಗಟ್ಟಿಮುಟ್ಟಾಗಿದ್ರೆ ನಾವು 4 ಜನರ ಮಧ್ಯೆ ಎದ್ದು ಕಾಣ್ತೇವೆ. ಹಾಗೆ ಆ ದೇವಾಲಯ ಸುಂದರವಾಗಿದ್ರೆ ಅದರ ಸ್ಥೂಲ ಶರೀರ ವಾಸ್ತು ಶಾಸ್ತ್ರಕ್ಕನುಗುಣವಾಗಿರಬೇಕು. ಅದು ಆವಾಗ ಆ ದೇವಸ್ಥಾನ ಆಕರ್ಷಣೀಯವಾಗುತ್ತದೆ. ದೇವೋ ದೇವಾಲಯ ಪ್ರೋಕ್ತೋ ದೇವೋ ಜೀವ ಸದಾಶಿವ. ನಮ್ಮ ಶರೀರ ಸುಂದರವಾಗಿದ್ದರೆ ಸಾಕಾಗುತ್ತಿಲ್ಲ, ಅದರ ಒಳಗೆ ಜೀವ ಇರಬೇಕು. ಒಳಗೆ ಪ್ರಾಣಶಕ್ತಿ ಇಲ್ಲ ಅಂತಾದ್ರೆ ಆ ಒಂದು ನಮ್ಮ ಶರೀರ ನಿಶ್ಚಲವಾಗಿರುತ್ತದೆ, ಪಾರ್ಥಿವವಾಗಿ ಹೋಗ್ತದೆ. ಹಾಗೆ ಆ ದೇಗುಲದ ಒಳಗೆ ಆ ಮಂತ್ರ ಮೂರ್ತಿಯನ್ನು ಕಾಣಬೇಕು. ಆ ಮಂತ್ರ ಮೂರ್ತಿಯನ್ನ ಜೀವ ಸ್ವರೂಪ, ಆ ಲಿಂಗವನ್ನ ಪ್ರಾಣ ಸ್ವರೂಪ ಹೀಗೆ ಹೇಳಿದ್ದಾರೆ. ಅದು ಸೂಕ್ಷ್ಮ ಶರೀರ ಹೀಗೆ ಹೇಳಿದ್ದಾರೆ. ದೇವೋ ದೇವಾಲಯ ಪ್ರೋಕ್ತೋ ದೇವೋ ಜೀವ ಸದಾಶಿವ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯ ಸೋಹಂ ಭಾವೇನ ಪೂಜೆ. ಅದಕ್ಕಿಂತ ಒಳಗೆ ಏನಿದೆ ನನ್ನ ಸುಂದರವಾದ ಶರೀರ, ಅದರ ಒಳಗಿರುವಂತಹ ಜೀವಶಕ್ತಿ, ಅದಕ್ಕಿಂತ ಒಳಗೆ ಏನಿದೆ ಅಂದ್ರೆ ನಾನು ಎನ್ನುವಂತಹ ಒಂದು ಭಾವ ಒಳಗೆ ತುಂಬಿಕೊಂಡಿರುತ್ತದೆ. ನಾನು ಹೇಳಿದ್ದೇನೆ, ನಾನು ಕೊಟ್ಟಿದ್ದೇನೆ, ನಾನು ತಂದಿದ್ದೇನೆ, ನಾನು ಮಾಡಿದ್ದೇನೆ. ಈ ನಾನು ಎಂದರೆ ಯಾರು? ಈಗ ನಾವು ವಿಚಾರ ಮಾಡಬೇಕು. ನನ್ನ ಕಣ್ಣಲ್ಲದ, ಕಿವಿಯಲ್ಲದ, ನನ್ನ ಶರೀರವಲ್ಲದ, ನನ್ನ ಮನಸ್ಸು, ನನ್ನ ಪಂಚೇಂದ್ರಿಯಗಳಲ್ಲದ ಆ ನಾನು ಎನ್ನುವಂತಹ ಭಾವ ಏನು ಒಳಗಿರ್ತದೆ ಅದನ್ನೇ ಆತ್ಮ ಹೀಗೆ ನಮಗೆ ಶಾಸ್ತ್ರ ಹೇಳುತ್ತದೆ. ಅಂತಹ ಆತ್ಮ ನಮ್ಮ ಒಳಗೆ, ನಮ್ಮ ಶರೀರಕ್ಕೆ ಅತೀತವಾದ ನಾನು ಎನ್ನುವಂತಹ ಭಾವ ಹೇಗೆ ಒಳಗಿರ್ತದೆಯೋ ಅದನ್ನೇ ನಾವು ಆ ಲಿಂಗದ ಒಳಗೆ ಕಾಣಬೇಕು. ಅದನ್ನೇ ತದ್ಗತವಾಗಿರ್ತಕ್ಕಂತಹ ಚೈತನ್ಯ ಹೀಗೆ ಹೇಳಿದ್ದಾರೆ. ಅಂತಹ ಎಲ್ಲ ವಿಶೇಷವಾಗಿರತಕ್ಕಂತಹ ಎಲ್ಲ ವಿಚಾರಗಳನ್ನ ಮಹಾರಾಜರು ತಮಗೆ ಅದನ್ನು ಕೊಡ್ತಾರೆ. ನಾವೆಲ್ಲ ಅವರ ವಿಶೇಷವಾದಂತಹ ಆ ಒಂದು ಅವರ ಅದ್ಭುತವಾದಂತಹ ನಮಗೆ ಉಪದೇಶಗಳನ್ನ ನಾವು ಕೇಳೋಣ. ಆ ಪೂಜೆಯ ಆ ಪುಣ್ಯವನ್ನ ನಾವು ಗಳಿಸೋಣ ಎನ್ನುವಂತಹ ನನ್ನ ಚಿಕ್ಕ ಪ್ರಾರ್ಥನೆಯೊಂದಿಗೆ ನನ್ನ ಎರಡು ಮಾತುಗಳನ್ನು यस्यांके च विभाति भूधर सुत देवापुगा मस्तके भाले बाल विदुत करे च लरनु यशो रसि व्यालर स्वयं बहुति विभूषण सुरवर सर्वाधिप सर्वदा सर्व सर्वगत शिव ऋषिदेव श्री शंकर निधये सर्वविद्यानां ऋषये भवरोगिणां गुरवे सर्वलोकानां दक्षिणामूर्तये विदेहापदि तालवोनि प्रपंच मुक्षु जनादागी अध्यात्म चर्चा करोनी बहुलोकजे मेलविकी नमस्कार
अवतार ब्रह्म चैतन्य सद्गुरुनाथ महाराज की जय 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 रघुवीर। ಇಷ್ಟೊತ್ತಿನವರೆಗೆ ನಮ್ಮ ಶಾಸ್ತ್ರಿಗಳು ಪರಮಾತ್ಮನನ್ನ ಸಗುಣ ಭಾವದಲ್ಲಿ ಯಾವ ರೀತಿ ಉಪಾಸಿಸಬೇಕು, ಆರಾಧಿಸಬೇಕು, ಪೂಜಿಸಬೇಕು, ಅವನನ್ನು ಸಗುಣ ಭಾವದಲ್ಲಿ ನಾವು ಹೆಂಗ ಭಾವನೆ ಮಾಡಬೇಕು ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಹೇಳಿ. ಇವಾಗಲೂ ನಮಗೆ ಅದ್ರ ಬಗ್ಗೆ ಬಹಳ ಮನಸ್ಸಿಗೆ ಸಂತೋಷ. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ವೇದೋಕ್ತವಾಗಿರ್ತಕ್ಕಂಥ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ವೇದೋಕ್ತವಾಗಿರುವ ಮಂತ್ರಗಳಿಂದ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಪದ್ಧತಿಯಲ್ಲಿ ಆ ಪರಮಾತ್ಮನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದ್ರಿಂದ ಆ ಒಂದು ಶಿಲಾದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಚೈತನ್ಯ ಜಾಗೃತ. ಚೈತನ್ಯ ಎಲ್ಲರೊಳಗೂ ಅದು. ಈ ಕಂಬದಲ್ಲೂ ಚೈತನ್ಯ. ಒಂದ್ ವೇಳೆ ಕಂಬದಲ್ಲಿ ಚೈತನ್ಯ ಇದೆ, ನರಸಿಂಹದೇವ ನಿರ್ವಹಣೆ ಹಿಂಗೆ ಪ್ರಕಟ. ಶಾಲಿಗ್ರಾಮದಲ್ಲಿ ಚೈತನ್ಯ, ಶಿವಲಿಂಗದಲ್ಲಿ ಚೈತನ್ಯ. ಅಸಾತ ಅನಾದಿಯಾಗಿರ್ತಕ್ಕಂಥದ್ದು, ಸರ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ತತ್ವ ಇಲ್ಲೇ ಇರ್ತಕ್ಕಂಥ ಒಂದು ಏನಿಲ್ಲ ಅಂದ್ರೆ ಒಂದು ಅಣುವಿನಷ್ಟು ಜಗತ್ತಾಗಿದೆ. ಈ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವವನ್ನು ಅತ್ಯಧಿಷ್ಠದ ಶಾಂತಿ ವ್ಯಾಪಿಸಿ ಇನ್ನೂ 10 ಅನುಕೂಲ ಹೆಚ್ಚಿಗೆ ಹೋಗುತ್ತದೆ. ಅನಾದಿ ಅನಂತ ಆ ಪರಮಾತ್ಮ ತತ್ವ ಎಲ್ಲ ಕಡೆಗೂ ತುಂಬ. ಒಬ್ಬರು ವಿಚಾರ ಹೇಳಬೇಕು ಅಂದ್ರೆ ಡಾಕ್ಟರ್ ಸಂತೋಷರವರು ಅವ್ರಿಗೊಬ್ಬರು ಪ್ರಶ್ನೆ ಕೇಳಿದ್ರು. ಈಗ ರಾಮ ಕೃಷ್ಣ ಇವರೆಲ್ಲ ಒಂದೊಂದು ಯುಗದಲ್ಲಿ ಆಗಿಬಿಡುತ್ತೆ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮನ ಅವತಾರ ಆಯಿತು, ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ ಆಯಿತು. ಅದೇ ಕಾಲದಲ್ಲಿ ಯಾಕಾಗಲ್ಲ? ರಾಮ ಅಯೋಧ್ಯಾದಲ್ಲಿರ್ತಾರೆ. ಈ ನಾವು ಭಗವಂತನ ಒಂದು ದಿವ್ಯವಾಗಿರ್ತಕ್ಕಂಥ ನಾಮಸ್ಮರಣೆ ಮಾಡಿದ್ವಿ, ಆರಾಧನೆ ಉಪಾಸನೆ ಅತ್ಯಂತ ಭಕ್ತಿ ಭಾವದಿಂದ ಮಾಡಿದಾಗ ಆ ಪರಮಾತ್ಮ ನಮಗೆ ದರ್ಶನ ಕೊಡ್ತಾರೆ. ಶ್ರೀರಾಮನ ದರ್ಶನ ಆಗ್ತದೆ. ಹಾಗಾದ್ರೆ ನಾವೇನು ಅಯೋಧ್ಯಾದಿಂದ ಬಂದಿಲ್ಲ, ಬಂದಿಲ್ಲ ಅಂದ್ರೆ ಹೆಂಗೆ ದರ್ಶನ ಕೊಡ್ತಾರೆ? ಒಬ್ಬ ನಮಗೆ ಇದ್ರ ಬಗ್ಗೆ ಹೇಳಿದ್ರು. ಏನು ಅಂದ್ರೆ ಅಖಂಡವಾಗಿ ಸರ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ನಿರ್ಗುಣ ನಿರಾಕಾರನಾಗಿದ್ದು ಸರ್ವವ್ಯಾಪಿಯಾಗಿದ್ದು ಅಂಥ ಪರಮಾತ್ಮೆಯನ್ನು ನಮ್ಮ ಭಾವನೆಯಿಂದ ದ್ರವೀಭೂತನಾಗಿ ಯಾವ ರೀತಿಯಾಗಿ ನೀರನ್ನು ನಾವು ಫ್ರಿಜ್ನಲ್ಲಿ ಇಟ್ಟರೆ ಅದಕ್ಕೆ ಹೆಂಗೆ ಒಂದು ಬಟ್ಲದ ಆಕಾರ ಅಥವಾ ಮುಟ್ಟದ ಆಕಾರ ಬರ್ತದನೋ ಹಾಗೆ ನಮ್ಮ ಭಾವನೆಯ ಒಂದು ಆರ್ದ್ರತೆಯಿಂದ ಆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ನಾವು ಯಾವ ಭಾವದಲ್ಲಿ ಸ್ಮರಿಸ್ತಾ ಇದ್ದೀವಿ, ಆರಾಧಿಸ್ತಾ ಇದ್ದೀವೋ ಆ ಭಾವದಲ್ಲಿ ನಾವು ಪ್ರಗಟ ಆಗಿ ಅವನಿಗೆ ಪ್ರಗಟ ಆಗಲಿಕ್ಕೂ ಏನು ವಿಶೇಷವಾದ ದರ್ಪಣ ಮಾಡಬೇಕಾಗಿಲ್ಲ. ಆ ಪ್ರಗಟವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಅವನ ಮುಂಚೆ ಬಹಳ ಗಟ್ಟಿದ್ದ. ಸಂಸ್ಕೃತದಲ್ಲಿ ಮಯಟ್ ಅಂತ ಒಂದು ಪ್ರತ್ಯಯ, ಅದನ್ನು 2 ಅರ್ಥದಲ್ಲಿ ಉಪಯೋಗ ಮಾಡ್ತಾರೆ. ಪ್ರಾಚುರ್ಯ ಮಯಟ್, ವಿಕಾಲೆ ಮಯಟ್. ಪ್ರಾಚುರ್ಯ ಮಯಟ್ ಅಂದ್ರೆ ಏನು ಅಂದ್ರೆ ಆ ಊರು, ಆ ಗ್ರಾಮ ಜಲಮಯ ಆಗ್ಯದ. ಜಲಮಯ ಆಗ್ಯದ ಅಂದ್ರೆ ನೀರು ಹೊತ್ತು ಮತ್ತೆ ಏನಿಲ್ಲ ಅಂತಿಲ್ಲ, ಅಂದ್ರೆ ಗಿಡ ಮನೆ ಅವ. ಅದಕ್ಕೆ ನಾವೇನಂತೀವಿ ಅಂದ್ರೆ ಪ್ರಾಚುರ್ಯಮಯ, ಜಲಮಯ ಆಗಿದೆ. ಆದ್ರೆ ಈ ಉಂಗರ ಸುವರ್ಣಮಯ ಆಗಿದೆ. ಅಂದ್ರೆ ಆಗ್ತೇನು ಅಂದ್ರೆ ಅದರಲ್ಲಿ ಬಂಗಾರದ ಹೊರತಾಗಿ ಮತ್ತೊಂದು ಏನೂ ಇಲ್ಲ. ಸುವರ್ಣದ ಹೊರತಾಗಿ ಅದು ಹೆಂಗೆ ಏನೂ ಇಲ್ಲೋ. ಹಂಗಾಗಿ ವಿಶ್ವದಲ್ಲಿ ಹೊರಗ ಮ್ಯಾಲ ಕೆಳಗ ಆ ಪರಮಾತ್ಮನ ಹೊರತಾಗಿ ಏನೂ ಇಲ್ಲ.
ಆ ಪರಮಾತ್ಮ ಅರ್ಥಾತ್ ಚಿತ್ ಸ್ವರೂಪನಾಗಿರ್ತಕ್ಕಂಥ ಆನಂದ ಸ್ವರೂಪನಾಗಿರೋ ಸತ್ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಚಿನ್ಮಯ ಇದ್ದಾನೆ. ಅವನು ಹೊರತಾಗಿ ಬೇರೆ ಏನಿಲ್ಲೇ ಇಲ್ಲ, ಆನಂದಮಯ ಇದ್ದಾನೆ. ಸತ್ ಸ್ವರೂಪನಾಗಿರ್ತಕ್ಕಂಥ ಇದ್ದಾನ ಅಂದಾಗ ಆನಂದಮಯನಾಗಿರ್ತಕ್ಕಂಥ ಚಿತ್ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಆಕಾಶಕ್ಕೆ ಅವನು ಮನುಷ್ಯನ ಬಂದು ಕೂಡ ಆ ಮೂರ್ತಿ ಬಂದಾಗಿರ್ತದೆ. ನಿರ್ಗುಣ ನಿರಾಕಾರ ಇದ್ದಾನೇನೋ ಖರಿ, ಅವನು ಮನಸ್ಸು ಮಾಡಿದರೆ ಈ ಪರಮಾತ್ಮ ಉಮಾಮಹೇಶ್ವರನ ಶಿವಲಿಂಗದ ಒಳಗನ ಪ್ರಕಟ. ಬ್ರಹ್ಮಾನಂದ ಮಹಾರಾಜರಿಗೆ ಬ್ರಹ್ಮಾನಂದ ಮಹಾರಾಜರಿಗೆ ಏನಂದ್ರು ಅಂದ್ರೆ, ನೀನು ನರ್ಮದಾ ನದಿ ತಟಾಕದಲ್ಲಿರ್ತಕ್ಕಂಥ ಬಡವಾಹ ಅನ್ನುವಂಥ ಊರಿನಲ್ಲಿ ಸರ್ವೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಇದ್ಕೊಂಡು ನಾಮಸ್ಮರಣೆ ಮಾಡು. ಅನಂತ ಶಾಸ್ತ್ರಗಳು ಅಂತ ಅವರ ಹೆಸರು. ಮೇಲೆ ಆಶ್ಚರ್ಯ ಅನಿಸುವುದು, ಅತ್ಯಂತ ಅಗಾಧ ಪಂಡಿತ ಆದ್ರೆ ಅರ್ಥಾತ್ ಸದ್ಗುರುಗಳ ಪ್ರಾಪ್ತಿಗಾಗಿ ತಮ್ಮ ಸರ್ವಸ್ವವನ್ನು ಮಹಾರಾಜನ ದರ್ಶನ ಆಯಿತು, ಭೇಟಿ ಆಯಿತು, ಮಹಾರಾಜನ ಅನುಗ್ರಹ ಆಯಿತು. ಆವಾಗ ಅವರಲ್ಲಿ ಸರ್ವೇಶ್ವರ ದೇವಸ್ಥಾನದಲ್ಲೇ ನಾಮಸ್ಮರಣೆ ಮಾಡಿ 2.5 ವರ್ಷ ಅಖಂಡ ಜಪ ಮಾಡಿ. ಒಂದು ದಿವಸ ರಾತ್ರಿ 12:30 ಹೊಡೆದ ನಾಮಸ್ಮರಣೆ ಮಾಡ್ಕೋತ ಕೂತಾರ. ಒಂದು ಭಯಂಕರವಾಗಿರ್ತಕ್ಕಂಥ ಹುಲಿ ಗರ್ಜನೆ ಮಾತ್ರ ಸರ್ವೇಶ್ವರನ ದೇವಸ್ಥಾನದ ಒಳಗೆ ಬಂತು. ಶಾಂತವಾಗಿ ಅನಂತ ಶಾಸ್ತ್ರ ಇರುತ್ತೆ, ಶಾಂತವಾಗಿ ಕೂತ್ಕೊಂಡು ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಹುಲಿ ಬಂದು ಮುಂದೆ ಬಾಯಿ ತಕೊಂಡು ಕೂತು. ಆವಾಗ ಅವ್ರ ಕಣ್ಣ ನೀರು ಬಂದು ಅವರು ಜಾಲಿ ಹಾಳದ ಕೂಡು ಆ ಬನಶಂಕರಿಯಿಂದ 5-6 ಕಿಲೋಮೀಟರ್ದಲ್ಲಿ ಮೊದಲಿದ್ದು ಬನಶಂಕರಿ ಆರಾಧನೆ. ಆವಾಗ ಅವ್ರ ಕಣ್ಣ ಭಕ್ತಿ ಭಾವದಿಂದ ನೀರು ಬಂದು, ಅಮ್ಮ ಹೇ ಬನಶಂಕರಿ, ನನ್ನ ಯೋಗಕ್ಷೇಮ ನೋಡಬೇಕು ಅಂತ ಇಲ್ಲಿ ಬಂದಿದೀಯ ಅಂತ ಹೇಳಿ ಆ ಹುಲಿಗೆ ನಮಸ್ಕಾರ ಮಾಡಿದ್ರು. ನೋಡ್ರಿ, ವಾಸುದೇವನಿದಂ ಸರ್ವಂ ಯಃ ಪಶ್ಯತಿ ಸ ಪಶ್ಯತಿ. ಇದೆಲ್ಲ ವಿಶ್ವ ಪರಮಾತ್ಮ ಸ್ವರೂಪದಿಂದ ಅಖಂಡವಾಗಿ ತುಂಬಿರುವಾಗ ಹುಲಿಯ ಬ್ಯಾರೆಯಾಗಿ ನಮ್ಮ ದೃಷ್ಟಿ ಲಕ್ಷಣ. ಯಥಾ ದೃಷ್ಟಿ ತಥಾ ಸೃಷ್ಟಿ. ನಮಸ್ಕಾರ ಮಾಡಿದ ತಾಯಿಗೆ ನೀವು ಇಲ್ಲಿ ಬಂದಿದೀಯ, ಇಷ್ಟು ದೂರ ಬಂದು ನನ್ನ ಯೋಗಕ್ಷೇಮ ಕೊಡ್ತಾ ಇದ್ದೆ. ಆ ಹುಲಿ ಒಂದ್ಸಲ ಯೋಗಕ್ಕೆ ಆಕಳಿಸಿ ಸುತ್ತು ಒಂದು ಪ್ರದಕ್ಷಿಣೆ ಹಾಕಿ ಸುಮ್ಮನೆ ಹೊರಗೆ. ಬ್ರಹ್ಮಾನಂದ ಮಹಾರಾಜನ ಶಿಷ್ಯರು. ಆಮೇಲೆ ಮುಂದೆ ಕೆಲವು ದಿವಸ ಆಗುವಾಗ ಒಂದು ದಿವಸ ರಾತ್ರಿ ಹಿಂಗೆ ಜಪ ಮಾಡ್ಕೊಂಡು ಕೂತ್ಕೊಂಡಿಲ್ಲ, ನಾಮಸ್ಮರಣೆ ಮಾಡ್ತಾ ಕೂತಾಗ ಒಂದು 5-6 ಹಾವುಗಳು ಬಂದು ಸುಸು ಅಂತ ಬಂದು ಮೈ ಎಲ್ಲ ಜಗ್ಗಿ ಬಿಗಿದು ಬಿಟ್ಟು. ಒಂದು ಹಾವಂತೂ ಕುದಿಕ್ಕೆ ಜೋರೇ ಬಿಗಿಲಿಕ್ಕೆ ನನಗೆ ಇನ್ನೇನದು ಹಾವು ಊರು ಬೀಳೋದು. ಅವಾಗಿರಂದು ಮಹಾರಾಜ, ನಿಮ್ಮ ಆಜ್ಞೆನುಸಾರವಾಗಿ ಕೊನೆಗೆ ಶ್ವಾಸ ಇರುವವರೆಗೂ ನಾಮಸ್ಮರಣೆ ಮಾಡಿದೆ. ಇಲ್ಲಿ ಇಚ್ಛಾ ಇದ್ದಂಗ ನೀವು ಹೆಂಗೆ ಇಚ್ಛಾ ಪಡ್ತೀವಿ ಅಂದ ಕೂಡ ಒಂದು ಸೆಕೆಂಡ್ ಒಳಗೆ ಆ ನಾವೆಲ್ಲ ಹೋದು ಆ ಸರ್ವೇಶ್ವರನಲ್ಲಿ ಮಹಾರಾಜರ ಪ್ರಗಟಾಗಿ ಬ್ರಹ್ಮಾನಂದ ಅಂತ ತಿಳ್ಕೊಂಡು ನಾ ಯಾಕೆ ಹೇಳಿಕೊಡ್ತೀನಿ ಅಂದ್ರೆ, ಆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತು ಅದೇ ರೀತಿಯಾಗಿ ವಿಶಿಷ್ಟವಾಗಿರ್ತಕ್ಕಂಥ ಪದ್ಧತಿಯಲ್ಲಿ ಆ ಪರಮಾತ್ಮನ ಸ್ಥಾಪನೆ ಮಾಡಿದ ಬಳಿಕ ಅವನು ನಮ್ಮ ಪ್ರತಿಯೊಂದು ಭಾವನೆಗೂ ಸ್ಪಂದಿಸ್ತಾನೆ. ಅಸೇ ಹೋ ಜಯ ಅಂತರಿ ಭಾವ ಜೈಸ, ವಸೇ ಹೋ ತಯ ಅಂತರಿ ದೇವ ತೈಸ. ನಮ್ಮ ಭಾವನಾ ಹೆಂಗೋ ಹಂಗ ನಾ ಯಾಕೆ ಹೇಳಿ ಕರ್ತೀನಿ ಅಂದ್ರೆ, ಆ ಪರಮಾತ್ಮನ ಸಗುಣ ಭಾವವನ್ನು ನಾವು ಬದಿಸ್ತೇವೆ. ನಿರ್ಗುಣ ಪರಮಾತ್ಮನನ್ನು ನಮಗೆ ಆರಾಧಿಸ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಮಹಾರಾಜರು 9 ತಿಂಗಳು ತಮ್ಮ ಸದ್ಗುರುಗಳ ತುಕಾಮಾಯಿಗಳ ಹತ್ತಿರದ್ದು
ಸೇವಾ ಮಾಡಿದ್ರು. ಎಂಥ ಸೇವಾ ಮಾಡಿದ್ರು ಅಂದ್ರೆ ನಾವು ನೀವು ನಮ್ಮ ಬುದ್ಧಿಯಿಂದ, ತರ್ಕದಿಂದ, ವಿಚಾರದಿಂದ ತಿಳ್ಕೊಳ್ಳಿಕ್ಕೆ ಶಕ್ತಿ ಇರುವಂಥ ಭಾವದಲ್ಲಿ ಸೇವೆ. ಸಾಧಕರಲ್ಲಿ ಎರಡು ಪ್ರಕಾರ, ಶ್ರದ್ಧಾ ಪ್ರಧಾನರಾಗಿದ್ದು ಬುದ್ಧಿ ತದನುಗಾಮಿಯಾಗಿರ್ತಕ್ಕಂಥ ಸಾಧಕ. ಇವರಲ್ಲಿ ಮತ್ತೊಂದು ವಿಚಾರ ಏನು, ಗುರು ಹೇಳಿದ ಕೂಡಲೇ ಮುಗಿದು ಹೋಯ್ತು, ಇದರಲ್ಲಿ ಪರಮಾತ್ಮ ಇದ್ದಾರ, ಮುಗಿತು. ಮಹಾರಾಜರ ಶಿಷ್ಯರು ಕುರಿತಲ್ಲಿ ಬಹುಸಾಹೇಬ್ ಕೇಳ್ತಾರೆ. ಮಹಾರಾಜರಿಗೆ ಅತಿ ಮುಖ್ಯವಾಗಿ ಶಿಷ್ಯ ಬ್ರಹ್ಮಾನಂದ, ಆನಂದ ಸಾಗರ. ಅವರಿಬ್ಬರು ಮಹಾರಾಜರು ಹೆಂಗಿದ್ರು ಅಂದ್ರೆ ಅರ್ಜುನ ಮತ್ತು ಉದ್ಧವಾಗಿದ್ದಂಗೆ. ಬ್ರಹ್ಮಾನಂದ ಮಹಾರಾಜರು ಅಂದ್ರೆ ಅತಿ ಸಾಕ್ಷಾತ್ ಅರ್ಜುನ, ಆನಂದ ಸಾಗರ ಉದ್ಧವ ಇದ್ದಂಗೆ. ಬಹುಸಾಹೇಬ್ ಕೇಳ್ಕರ್ ಅಂತ ಏನು ಹೇಳಿಕಂತೀನೋ, ಇವರು ಮಹಾರಾಜರಿಗೆ ಯಾವ ಭಾವದಲ್ಲಿ ಶಿಷ್ಯರಾಗಿದ್ರು ಅಂದ್ರೆ ಕೃಷ್ಣನಿಗೆ ಇಬ್ಬರು ಶಿಷ್ಯರಿದ್ರು ಆ ಕೃಷ್ಣನ ಅಂತಃಕರಣವನ್ನು ಸ್ಪಂದಿಸ್ತಕ್ಕಂಥ ಆ ಕೃಷ್ಣನ ಶಿಷ್ಯರು ಯಾರಾಗಿದ್ರು, ಭಕ್ತರು ಯಾರಾಗಿದ್ರು ಅಂದ್ರೆ ಗೋಪಿಯರಾಗಿದ್ರು, ಗೋಪಿಕಾ ಸ್ತ್ರೀಯರಾಗಿದ್ರು. ಭಾಗವತ್ಕಾರರು ಕಡೆ ಬರೀತಾರೆ, ಆಸಾಮಹೋ ಚರಣರೇವ ವೃಂದಾವನೆ ಕಿಮಪಿ ಗುರುಮದ ಔಷಧಿ ಯಾ ದುಶ್ಚರ್ಯಂ ಸ್ವಚನಂ ಆರ್ಯ ಪಥಂಚ ಹಿತ್ವಾ ಬೇಜೋರ್ ಮುಕುಂದ ಪದವಿ ಸುಧರು ವಿಮೃತ್ಯ. 70,000 ವರ್ಷ ತಪಶ್ಚರ್ಯ ಮಾಡತಕ್ಕಂಥ ಋಷಿ ಮುನಿಗಳು ಆ ಭಗವಂತ ಪ್ರಗಟಾದಾಗ ಅಂದ್ರೆ ನಮ್ಮ ತಪಶ್ಚರ್ಯದ ಫಲಸ್ವರೂಪವಾಗಿ ನಿಮ್ಗೆ ಏನಾದರೂ ಕೊಡಬೇಕು ಅನಿಸಿದ್ರೆ ನಮ್ಮನ್ನು ನೀವು ಆ ವೃಂದಾವನದಲ್ಲಿ, ಆ ಮಧುವನದಲ್ಲಿ, ನಿಧಿವನದಲ್ಲಿ ನಮ್ಮನ್ನು ಏನಾದರೂ ಗಿಡ, ಗಂಟಿ, ಬಳ್ಳಿ ಮಾಡಿ ಹುಟ್ಟಿಸ್ಕೊಡ್ತದೆ. 70,000 ವರ್ಷ ತಪಶ್ಚರ್ಯದ ಫಲ ಆ ಮಧು ನಿಧಿವನದಲ್ಲಿ ಒಂದು ಗಂಟೆ ಆಗಿದೆ. ಯಾಕೆ ಆಶಾಮಹು ಚರಣರೇಣು ದುಷಾಮಹಂಸ್ಯ. ಆ ಗೋಪಿಕಾ ಸ್ತ್ರೀಯರ ಚರಣ ರಜಾ ನಮ್ಮ ಮೈದಾನ ಬೀಳ್ತದೆ. ಅಂಥದ್ದೇನಿಲ್ಲ, ಯಾ ದುಸ್ತೇಜಂ ಸ್ವಜನಂ ಆರ್ಯ ಪತಂಚ ಹಿತ್ವಾ. ಬಿಡ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಸ್ವಜನ ಮೋಹವನ್ನು ಬಿಟ್ಟರು, ಶಿಷ್ಟ ಮಾನ್ಯವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಬಿಟ್ಟರು, ಮತ್ತೇನ್ ಮಾಡಿದ್ರು, ಬೇಜೋರು ಮುಕುಂದ ಪದವಿ. ಆ ಪರಮಾತ್ಮನ ಚಿಂತನೆ ಸ್ಮರಣೆ ಹೆಂಗೋ ಹಂಗ ಬಹುಸಾಹೇಬರು ಅಂದ್ರೆ ಕೋಮಲ. ಅವರು ವಯಸ್ಸಿನ 58 ವರ್ಷ ನೌಕರಿ ಮಾಡಿ ಆಮೇಲೆ ಮಹಾರಾಜರು ಗೋಂದಾವಳಿ ಒಳಗನೆ ಮುಂದಿನ 21 ವರ್ಷ ಗೋಂದಾವಳಿ. ಅವರು 9 ಜನ ಮಕ್ಕಳು, 5 ಜನ ಹೆಣ್ಮಕ್ಳು, 4 ಜನ ಗಂಡ್ಮಕ್ಳು, ಅಷ್ಟೆಲ್ಲರನ್ನು ಕಟ್ಟಿಕೊಂಡು ಒಬ್ಬರದ್ದು ಶಿಕ್ಷಣ ಇಲ್ಲ, ಒಬ್ಬರಿಗೆ ನೌಕರಿ ಇಲ್ಲ, ಒಬ್ಬರು ಮದುವೆ ಆಗಿಲ್ಲ, ಅಂಥವ್ರನ್ನ ಕಟ್ಕೊಂಡು ಎಷ್ಟು ಶಾಂತ ಸ್ವಸ್ಥ ಇದ್ರು ಅಂದ್ರೆ ಒಂದು ಸಣ್ಣದಲ್ಲಿ ವಿಲಕ್ಷಣ ಪ್ರಸಂಗ. ಬಹುಸಾಹೇಬರು ಮಗನ ಮದುವೆ ಮಹಾರಾಜರ ಇದನ್ನ ಮಾಡಿದ್ರು, ನಿಶ್ಚಯ ಮಾಡಿ. ಹುಡುಗಿನೂ ಮಹಾರಾಜರ ನೋಡಿದ್ರು, ಬಹುಸಾಹೇಬರು ನೋಡಿಲ್ಲ. ಅವ್ರು ಯಾರು ಮದುವೆ ಆಗೋ ಹುಡುಗಿದ್ರು ಅವರು ತಾತ ಸಾಹೇಬರು ನೋಡಿದ್ರು. ಮಹಾರಾಜ ನೋಡಿದ್ರು, ಹುಡುಗಿಯಾಗಿ ಒಳ್ಳೆಯದಿದೆ, ನಾವು ನಮಗೆ ಒಪ್ಪಿಗೆ ಆಗಿದೆ. ಬಹುಸಾಹೇಬರು ನಮಗೂ ಮದುವೆ ನಿಶ್ಚಿತ ಆಯ್ತು. 1904 ಇಸ್ವಿ ಮದುವೆ. ಎಲ್ಲರೂ ಬಂದಿದ್ರು, ಗೋಂದಾವಳಿಯಲ್ಲೇ ಮದುವೆ. ಬೆಳಿಗ್ಗೆ 10 ಮುಹೂರ್ತ. ನಮ್ಮಲ್ಲಿ ಸದ್ಗುರುಗಳ ಬಗ್ಗೆ, ಅರ್ಥಾತ್ ಒಂದು ಸಾಧು ಸತ್ಪುರುಷರ ಬಗ್ಗೆ ನಮ್ಮಲ್ಲಿ ಭಾವನಾ ಇತ್ತು, ನಿಷ್ಠಾ ಇಲ್ಲ, ಶ್ರದ್ಧಾ ಇಲ್ಲ. ಶ್ರದ್ಧಾ ಇದ್ರೆ ಹೆಂಗಿರ್ಬೇಕು ಅನ್ನೋದು ಬಹುಸಾಹೇಬರ ಜ್ವಲಂತ ಉದಾಹರಣೆ. ಬೆಳಿಗ್ಗೆ 10 ಅಕ್ಷತ ಆಯ್ತು. ಮಹಾರಾಜರು 10 ಗಂಟೆಗೆ ತಮ್ಮ ರೂಮ್ನಲ್ಲಿ ಕೋಣೆಯಲ್ಲಿ ಹೋಗಿ ಬಾಗಿಲ ಹಾಕೊಂಡು ಮಾಡ್ಕೊಂಡು 10 ಆಯ್ತು, 11 ಆಯ್ತು, 12 ಆಯ್ತು, 1 ಆಯ್ತು, 3 ಆಯ್ತು, 5 ಆಯ್ತು. ಕಲ್ಪನೆ ಮಾಡಿ. ಬಹುಸಾಹೇಬರು ಮಹಾರಾಜರು ಒಳಗೆ ಮಲ್ಕೊಂಡಿದ್ದರಿಂದ ಬಹುಸಾಹೇಬರಿಗೆ ಹೆಣ್ಣಿನ ಕಡೆ ಹುಡುಗಿ ಕಡೆ ಬೀಗರು ಬಂದು ಕೇಳಿ ಬಹುಸಾಹೇಬ್ ಮುಹೂರ್ತ ದಾಟಿ ಹೋಗ್ತಾ ಇದೆ. ಇಲ್ಲ, ಮಹಾರಾಜರು ಬಂದು ಅಕ್ಕಿ ಕಾಲ ಹಾಕಿದಾಗ ಅಕ್ಷರ ಕಾಲ ಅಂದ್ರೆ ಎಬ್ಬಸಲ್ಲ. ಅವರು ಇಲ್ಲಿ ಎಬ್ಬಿಸೋ ಪದ್ಧತಿ ಇಲ್ಲ. ಅವರಾಗಿ ಬಾಗ್ಲ ತೆಗೆದು ಬಂದಾಗ
ಪಾಪ ಹುಡುಗಿ ಕಡೆಯವ್ರು ಏನು ಸುಮ್ಮನೆ ಕೂತು ಸಾಯಂಕಾಲ 7:30 ಮಹಾರಾಜರು ಬರಬೇಕು. ನಮಗೂ ಸಾಕಷ್ಟು ಮಂದಿ ಅಕ್ಷತೆ ಆಗ್ಬಂದು ಅಂದಿರ್ತಾರೆ. ಒಂದು 5 ನಿಮಿಷ 10 ನಿಮಿಷ ತಡ ಆಗಲ್ಲ ಗುರುಗಳ ಅಕ್ಷತೆ ಬಿದ್ದು ಪಾಪ ಅವ್ರು ಮೂರ್ತು ಹೋಗ್ತದೆ ನೋಡ್ರಿ. ಮಹಾರಾಜ 7:30 ಬಂದವ್ರನ್ನ ಬಹುಸಾಹೇಬ್ ನಿಮ್ಮ ಮನ್ಯಾಗ ಮದುವೆ ಅಂತ ನಮ್ಗೆ ಎಬ್ಬಸ್ಬಾರ್ದೆ ಇರ್ತೀವಿ. ಮಹಾರಾಜ ಬಂದ ಅಕ್ಷತ ಬರಬರ 2 ಮಂಗಳಾರತಿ ಅಕ್ಷತ ಇದಕ್ಕಂತಾದ್ರಿ ಪರಮಾರ್ಥ, ಇದಕ್ಕಂತಾರ ಅಧ್ಯಾತ್ಮ, ಇದಕ್ಕಂತಾರ ಶರಣಾಗತಿ, ಇದಕ್ಕಂತಾರ ಭಕ್ತಿ ಭಾವ ಶರಣ. ವೈಜ್ಞಾನಿಕ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಮ್ಮ ಮೆದುಳು ಏನಾಗಿಬಿಟ್ಟಾವ ಅಂದ್ರೆ ಇವೆಲ್ಲ ಏನಾಗಿಬಿಟ್ಟಾವ ಅಂದ್ರೆ ಬ್ರೈನ್ ವಾಶ್ ಆಗಿಬಿಟ್ಟು ನಮ್ಮಲ್ಲಿ ಶ್ರದ್ಧಾ ಉಳಿದಿಲ್ಲ. ಈ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ವೈಜ್ಞಾನಿಕ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ ಮಾಡ್ತಕ್ಕಂಥ ಬಹಳ ದೊಡ್ಡ ಆಘಾತ ಏನು ಅಂದ್ರೆ ನಮ್ಮ ಶ್ರದ್ಧೆಯನ್ನ ಮುರಿದು ಹಾಕಿ. ಇವತ್ತು ನಮಗೆ ದೇವರಲ್ಲಿ ಶ್ರದ್ಧಾ ಇಲ್ಲ, ಧರ್ಮದಲ್ಲಿ ಶ್ರದ್ಧಾ ಇಲ್ಲ, ಗುರುಗಳಲ್ಲಿ ಶ್ರದ್ಧಾ ಇಲ್ಲ, ಪುನರ್ಜನ್ಮ ಪೂರ್ವ ಜನ್ಮಗಳಲ್ಲಿ ಶ್ರದ್ಧಾ ಇಲ್ಲ, ಪಾಪ ಪುಣ್ಯಗಳಲ್ಲಿ ಶ್ರದ್ಧಾ ಇಲ್ಲ, ಪರಲೋಕಗಳಲ್ಲಿ ಶ್ರದ್ಧಾ ಇಲ್ಲ, ಧರ್ಮದಲ್ಲಿ ಶ್ರದ್ಧಾ ಇಲ್ಲ. ಮತ್ತೆ ಎಲ್ಲರಲ್ಲೇ ಒಂದರಲ್ಲೇ ನಮ್ಗೆಲ್ಲರಿಗೂ ಶ್ರದ್ಧಾ ಇದೆ. ಎಲ್ಲರ ದುಡ್ಡಿನ ದುಡ್ಡೊಂದು ಎದ್ಬಿಟ್ರೆ ಆಯ್ತರಿ. ದೇವ್ರ ಬೇಡ, ದೇವ್ರ ಬೇಡ, ಧರ್ಮ ಬೇಡ, ಕರ್ಮ ಬೇಡ. ಶ್ರದ್ಧಾವಾನ್ ಲಭತೆ ಜ್ಞಾನ. ಬಹುಸಾಹೇಬ್ ಮಹಾರಾಜ್ ಅವಾಗ ಒಬ್ಬರು ಸಾಂಗ್ಲಿಯಿಂದ ಜ್ಯೋತಿಷಿ ಬಂದಿದ್ರು ಆ ಹೆಣ್ಣಾವಟನ ಜೊತೆಗೆ. ಅವ್ರು ಬದಲಾಯಿಸಿ ಹತ್ಬಿಟ್ರು. ಹಿಂಗ್ ಪದ್ಧತಿ ಏನಿದೆ ಸತ್ಪುರುಷರು ಅಲ್ಲ. 10:30 ಅಕ್ಷತ 7:30 ಹಾಕ್ತಾ ಇದ್ದಾರೆ. ತಿಳಿಬೇಕಿಲ್ಲ ಅವರು. ಇದು ಸುದ್ದಿ ಮಹಾರಾಜ ತನಕ ಅವ್ರಿಗೆ ಮಹಾರಾಜರು ಅವ್ರಿಗೆ ಕಳಿಸಿ ನೋಡ್ರಿ, ನಾ ಅಜ್ಞಾನಿ ಇದ್ದೀನಿ, ನಾ ಶಾಲಿ ಹಿಂದ ಮುಂದೆ ಸಹಿತ ಹಾಗಿಲ್ಲ. ಮಹಾರಾಜರು 2 ತಿಂಗಳು ಹೋಗ್ಯಾರ ಶಾಲಿಗೆ ಬಹಳ. ಮುಂದೆ ಅವ್ರ ಅಮ್ಮ ಅಂತ ಈ ಹುಡುಗ ಓದುದಿಲ್ಲ, ಬರೆಯುವುದಿಲ್ಲ, ಬರೇ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಂಡು ಹೇಳಿ ದನ ಕಾಯ್ಲಿಕ್ಕೆ ಹಚ್ಚಿದ್ರು. ವೇದಾಧ್ಯಯನ ಮಾಡ್ಲಿಕ್ಕೆ ಹಚ್ಚಿದ್ರು, ಅದೂಗ ಆಗ್ಲಿಲ್ಲ. ಮುಂದೆ ದನ ಕಾಯ್ಲಿಕ್ಕೆ ಹಚ್ಚಿದ್ರು, ಅದೂಗ ಆಗ್ಲಿಲ್ಲ. ಅವಾಗ ಅವರು ನಾನೇನಂತ ಶಾಸ್ತ್ರ ಜ್ಯೋತಿಷ ಅದೆಲ್ಲ ಏನು ಓದಿಲ್ಲ, ನೀವೋ ಒಂದ್ಸಲ ಇನ್ನೊಂದ್ಸಲ ಪಂಚಾಂಗ ತೆಗೆದು ನೋಡ್ರಿ, ಒಳ್ಳೆ ಮುಹೂರ್ತ ಯಾವ. ಅವ್ರ ಪಂಚಾಂಗ ತೆಗೆದು ನೋಡಿದ್ರೆ ಗಾಬರಿ ಆದ್ರಿ. ಯಾವ ಮುಹೂರ್ತದ ಅವರು ಅಕ್ಷತ ಹಾಕಬೇಕಿದ್ರು ಅದು ವೃತ್ತಿ ಹೋಗಿ, ಯಾವ ಮುಹೂರ್ತದ ನಾನು ಮಹಾರಾಜರ ಅಕ್ಷತ ಹಾಕ್ಸಿದ್ರು ಅದು ದಿವ್ಯ ಮುಹೂರ್ತ. ಸಾಷ್ಟಾಂಗ ನಮಸ್ಕಾರ ಆಗಿರ್ತಪ್ಪ. ಆಮೇಲೆ ಮಹಾರಾಜರು ಅವ್ರು ಇಬ್ಬರು ವಧುವರನ್ನು ಕುದುರೆ ಮೇಲೆ ಬತ್ತಾಶ ಕುದುರೆ ಮೇಲೆ ಕೂಡಿಸ್ಕೊಂಡು ಗೋಂದಾವತಿ ಸಣ್ಣ ಹಳ್ಳಿ ಅದು ಕುಟುಂಬ ಎಲ್ಲ ಅಡ್ಡಾಡ್ಸ್ಕೊಂಡು ಬಂದ್ರು. ರಾತ್ರಿ 11 ಗಂಟೆ ಆಗಿತ್ತು. ಅವಾಗ ಬಹುಸಾಹೇಬರು ಮಕ್ಕಳು ಎಲ್ಲರೂ ಮಹಾರಾಜರು ಕೋಲೆ ಆಗ್ತರು. ಅವಾಗ ಮಹಾರಾಜರು ಬಹುಸಾಹೇಬ್ ಇನ್ನು ಮುಂದೆ ನೀವು ಈ ಮಕ್ಕಳದ್ದು ಪ್ರಪಂಚಕ್ಕೂ ಚಿಂತೆ ಮಾಡಬೇಡ, ಅದ್ರ ಜವಾಬ್ದಾರಿ ನನಗದ. ಬಹುಸಾಹೇಬ್ ನಿಶ್ಚಿಂತೆ ಒಂದ್ಸಲ ಬೆಳೆಸಿದವರು ಅವ್ರು ಕೇಳಿ, ಬಹುಸಾಹೇಬ್ ನೀವು ಪ್ರಪಂಚದ ಚಿಂತೆ ಅನಿಸುವುದೇ. ಅವಾಗ ಬಹುಸಾಹೇಬರು ಯಾರು ನಾವು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಅಂತೀವೋ ಅಂಥ ಮಹಾರಾಜ ತಮ್ಮ ಬಾಯಿಲೇನೆ ಹೇಳೋದೇನು ಅಂದ್ರೆ ನೀವಿನ ಮುಂದಿರೋ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ ಅಂದಾಗ ನಾ ಯಾಕೆ ಚಿಂತೆ ಮಾಡ್ಲಿಕ್ಕೆ. ಮಹಾರಾಜ ನಮ್ಗೆ ಹೇಳಿದ್ರು, ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ಮ ಮನ್ಯಾಗ ರಾಮ ಇರ್ತಾರ, ನಿಮ್ಮ ಮನ್ಯಾಗ ಪ್ರತ್ಯಕ್ಷ ರಾಮ ಇರ್ತಾರ, ನೀವು ಚಿಂತೆ ಮಾಡಬೇಡ್ರಿ. ಇಬ್ರು ಗಂಡ ಹೆಂಡತಿ 2 ಮಕ್ಕಳು ಮಹಾರಾಜ ದರ್ಶನಕ್ಕೆ ಹೋಗಿದ್ರು ಗೋಂದಾವರಿಗೆ. ಮಹಾರಾಜನ ಚರಿತ್ರೆ ಓದಿದ್ರು. A beautiful synthesis of human and divine is ಅರ್ಥಾತ್ encyclopedia of spiritual life. ನಾನು ಒಂದ್ಸಲ ಕಾಲೇಜ್ ಹೋಗಿದ್ದಾಗ ಓದಿ ತಕ್ಷಣ ನಾನು ಮನೆಗೆ ಓನ್ಲಿ ರೆವಲ್ಯೂಷನ್ ಇದು ಇನ್ನರ್ ರೆವಲ್ಯೂಷನ್. ನಾವಿವತ್ತು ಹೊರಗಿನ ಜಗತ್ತಿನ ಪ್ರಭಾವಕ್ಕೆ ನಮ್ಮ ಬುದ್ಧಿ ಅಷ್ಟೇ ಭ್ರಷ್ಟ ಆಗಿದೆ ಅಂದ್ರೆ ನಮ್ಗೆಲ್ಲಾದ್ರೂ ಸೆಲ್ಫ್ ಹಿಪ್ನೋಟೈಸೇಷನ್ ಆಗಿದೆ. ನಮಗದಷ್ಟ ದುಡ್ಡಿನಿಂದ ನಾ ಸುಖಿ ಆಗ್ತೀನಿ ಅಂತ. ಆದ್ರೆ ನಮಗೆ ಡಿ ಹಿಪ್ನೋಟೈಸೇಷನ್
ಚೆನ್ನಾಗಬೇಕು. ದುಡ್ಡಿನಲ್ಲಿ ಸುಖ ಇಲ್ಲ, ಪ್ರಪಂಚದಲ್ಲಿ ಸುಖ ಇಲ್ಲ, ಮನೆ ಮಾರ್ಗದಲ್ಲಿ ಸುಖ ಇಲ್ಲ, ಮತ್ತೆ ಅದರೊಳಗೆ ಭಗವಂತನಲ್ಲಿ ಸುಖ, ಭಗವಂತನ ನಾಮಸ್ಮರಣೆಯಲ್ಲಿ ಸುಖ ನಮ್ಗೆ ಅನಿಸ್ಬೇಕು. ಭಾವು ಸಾಹೇಬರು ಶಾಂತ ಸ್ವಸ್ಥ. ಭಾವು ಸಾಹೇಬರು ಮಹಾರಾಜ್ ಹೇಳಿದ್ರು ಇಲ್ಲೇ ಇದ್ರಿ ಅಂದ್ರು. ಮುಂದೆ 9 ವರ್ಷ ಮಹಾರಾಜ್ ದೇವ್ ಬಿಡುತ್ತಂತ ಅಲ್ಲಿ ಒಟ್ಟ ಹೊರ ಹೋಗಿದ್ದೆ. ಅದಾದ್ಮೇಲೆ ಮಹಾರಾಜ್ ದೇವ್ ಬಿಡೋಕ್ಕಿಂತ 2 ದಿವಸ ಮುಂಚೆ ಒಬ್ಬರು ಮನೆಗೆ ಊಟಕ್ಕೆ ಹೋಗಿದ್ದೆ. ಮಹಾರಾಜರು ಸೋಮವಾರ ಬೆಳಿಗ್ಗೆ ದೇಹ ಬಿಟ್ಟರು. ಗುರುವಾರ ದಿವಸ ಮಧ್ಯಾಹ್ನ ಒಬ್ಬರು ಮನೆಗೆ ಊಟಕ್ಕೆ ಹೋದಾಗ ಅವ್ರ ಜೊತೆ ಭಾವು ಸಾಹೇಬರು ಇದ್ರು. ಅವಾಗ ಅವ್ರು ಹೇಳಿದ್ರು, ಭಾವು ಸಾಹೇಬ್ ನಾನು ಸೋಮವಾರ ಬೆಳಿಗ್ಗೆ ಹೋಗ್ತೀನಿ, ನೋಡ್ರಿ ಸತ್ಪುರುಷರು ಶರಣರನ್ನ ಮರಣದಲ್ಲಿ ನೋಡ್ಬೇಕು ಅಂತ. ಆಮೇಲೆ ಭಾವು ಸಾಹೇಬರು ಹೇಳಿದ್ರು, ಮಹಾರಾಜ್ ನಿಮ್ಮ ತೊಡಿನ ತಲೆ ಇಟ್ಟು ಸಾಯೋದ ಒಂದು ದೊಡ್ಡ ಉತ್ಸವ, ಅಷ್ಟಕ್ಕಾಗಿ ನಾ ಬಂದಿದ್ದೀನಿ ಅಂದಾಗ ಮಹಾರಾಜ ಹೇಳಿದ್ರು, ಅಂಥದ್ದೇನು ಯೋಗ ಕೆಲಸಕ್ಕಿದ್ದಂಗೆ ಕಾಣಿಸೋದು. ಭಾವು ಸಾಹೇಬರಿಗೆ 82 ವರ್ಷ ಆಗಿತ್ತು. ಕಣ್ಣು ಕಾಣಿಸ್ತಿದ್ದಿಲ್ಲ, ಕಿವಿ ಕೇಳಿಸ್ತಿದ್ದಿಲ್ಲ, ಎದ್ದು ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ. ಅಂಥ ಅವಸ್ಥೆಗಳು ಮಹಾರಾಜರಿಗೆ ಮಹಾರಾಜ್ ನಾನು ಈ ಅವಸ್ಥೆದೊಳಗೆ ಯಾಕೆ ಇಟ್ಟಿರಿ? ಮಹಾರಾಜ ಹೇಳಿದ್ರು, ಭಾವು ಸಾಹೇಬ್ ಈ ಅವಸ್ಥೆದೊಳಗೂ ನಾನು ನಿಮ್ಮನ್ನು ಯಾಕೆ ಇಟ್ಟಿನಿ ಅಂದ್ರೆ ಈ ಅವಸ್ಥೆದೊಳಗೂ ಸಮಾಧಾನ ಎಲ್ಲಿ ಬರ್ತದ ಅನ್ನೋದಕ್ಕೊಂದು ಉದಾಹರಣೆ ಇದೆ ಅಂತ ನಿಮ್ಮನ್ನು ಇಟ್ಟಿ. ನಾವು ಏನ್ ಮಾಡ್ಬೇಕು? ಸಾಮಾನ್ಯ ಜನರಿಗೂ ಸತ್ಪುರುಷರಿರ್ತಕ್ಕಂಥ ಮೂಲಭೂತ ವ್ಯತ್ಯಾಸ ಏನು ಅಂದ್ರೆ, ಸಾಮಾನ್ಯ ಜನರಿಗೆ ಸಮಾಧಾನ ಅನ್ನೋದು ಪ್ರಯತ್ನ ಸಾಧ್ಯ, ಆದ್ರೆ ಸತ್ಪುರುಷರಿಗೆ ಸಮಾಧಾನ ಅನ್ನೋದು ಸ್ವಾಭಾವಿಕ. ಅಸಮಾಧಾನಕ್ಕಾಗಿಯೇ ಅವರು ಪ್ರಯತ್ನ ಮಾಡಬೇಕಾಗ. ಇದು ಕಾರಣ ಏನು ಅಂದ್ರೆ ಇದು ಹಿಂದೆ ಇನ್ನೊಂದು ವ್ಯಾಖ್ಯೆ ಹೇಳ್ಬಿಡ್ತೀನಿ. ಸಾಮಾನ್ಯ ಜನರಿಗೂ ಸತ್ಪುರುಷರಿರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ಸಾಮಾನ್ಯ ಜನರಲ್ಲಿ ಭಗವಂತನ ವಿಸ್ಮರಣೆ ಸ್ವಾಭಾವಿಕದ. ಸ್ಮರಣೆಯನ್ನು ಬಹಳ ಕಷ್ಟಪಟ್ಟು ಪ್ರಯತ್ನ ಮಾಡಿ ಸ್ಮರಣೆ ಮಾಡಬೇಕಾಗಿತ್ತು. ಆದರೆ ಸತ್ಪುರುಷರಲ್ಲಿ ಸ್ಮರಣೆ ಸ್ವಾಭಾವಿಕದ, ಅವರಿಗೆ ವಿಸ್ಮರಣೆಗಾಗಿ ಪ್ರಯತ್ನ ಮಾಡಬೇಕಾಗ. ದೇವರನ್ನು ಮರಿಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಾಗ್ತದೆ. ಒಂದು ದಿವಸ ರಾಮಕೃಷ್ಣ ಪರಮಹಂಸರು ಊಟಕ್ಕೆ ಕೂತಾಗ ಶಾರದಾಮಣಿ ಅವರವರಿಗೆ ಲೌಕಿಕ ವಿಚಾರ ಹೇಳ್ತಾ ಇದ್ರು. ಕಲ್ಕತ್ತಾಕ್ಕೆ ಮೈಸೂರಾಗಿ ಬಂದ ಹಂಗ ಹಿಂಗ. ಅವಾಗ ಮಹಾರಾಜ ಅರ್ಥಾತ್ ವಿವೇಕಾನಂದರಲ್ಲಿ ಹಾಸ್ಕೊಡ್ತಿದ್ರು. ಅವಾಗ ಇನ್ನು ನರೇಂದ್ರ ಇದ್ರು. ಅವರಂದ್ರು, ಇಂಥ ಆಧ್ಯಾತ್ಮಿಕ ಒಂದು ಅಖಂಡವಾಗಿ ಆಧ್ಯಾತ್ಮಿಕ ಭಾವದಲ್ಲಿರ್ತಕ್ಕಂಥ ಅವರಿಗೆ ನೀವು ಇದನ್ನೆಲ್ಲ ಯಾಕೆ ಹೇಳಿರ್ತೀರಿ? ಕಲ್ಕತ್ತಾ ಮೈಸೂರಾಗಿ ಬಂದ ಅಮ್ಮ ಇದ್ರು. ಅವಾಗ ಅವರು ಶಾರದಾಮಣಿ ಅಂದ್ರು, ನರೇಂದ್ರ ನಿನ್ಗೆ ಗೊತ್ತಿದ್ದೇನೋ ಇವ್ರ ಅವಸ್ಥೆ ಹೆಂಗದ. ಈಗ ಒಂದು ಹುಕ್ಕದ, ಹುಕ್ಕಿ ಒಂದು ಸ್ಪ್ರಿಂಗ್ ಹಾಕಿ ನಾವು ಹಿಂಗೆ ಕೆಳಗೆ ಜೇಕಿ ಹಿಡಿದ್ವಿ ಅಂದ್ರೆ ನಾವು ಎಷ್ಟೊತ್ತು ಹಿಡ್ಕೊಂಡಿರ್ತೀವಿ ಅಷ್ಟೊತ್ತು ಕೆಳಗಿರ್ತೀವಿ. ಕೈ ಬಿಟ್ಟಿವಿ ಅಂತ ಮತ್ತೆ ನಾವು. ಇವ್ರ ಮನಸ್ಸು ಹಂಗ. ಈಗ ನಾ ಏನಾದ್ರು ಲೌಕಿಕ ವಿಚಾರ ಹೇಳ್ಕೋತ ಇದ್ದೇನೆ, ನಾನು ಊಟ ಮಾಡ್ತಾರೆ. ಹೇಳೋದು ಬಿಟ್ಟೆ ಅಲ್ಲ ಅವ್ರಿಗೆ ನಮ್ಮ ಸಮಾಧಿ. ಹೆಂಗೋ ಹಂಗೇನಿಲ್ಲ, ವಿಸ್ಮರಣೆ ಆಗುವುದು ನಮ್ಮದು ಸ್ವಾಭಾವಿಕ. ಸ್ಮರಣೆ ಆಗುವುದು ನಾ ಯಾಕೆ ಹೇಳಿ ಕರ್ತೀನಿ ಅಂದ್ರೆ, ಮಹಾರಾಜರು ತುಕಾಮಾಯಿಗಳ ಹತ್ರ ಹೋದಾಗ ಮಹಾರಾಜ ತುಕಾಮಾಯಿಗಳು ಹೇಳಿದ್ರು, ಅವರಿನ್ನು ಮಹಾರಾಜ 14 ವರ್ಷ, ನಾನು ಕೊಂದು ಹಾಕ್ತೀನಿ ಅಂತ. ನಾ ಹೇಳಿದೆ, ಶ್ರದ್ಧಾ ಪ್ರಧಾನವಾಗಿದ್ದು ಬುದ್ಧಿ ತದನುಗಾಮಿಯಾಗಿರ್ತಕ್ಕಂಥ ಸಾಧಕ. ಇನ್ನು ಕೆಲವರು ಬುದ್ಧಿ ಪ್ರಧಾನವಾಗಿದ್ದು ಶ್ರದ್ಧಾ ತದನುಗಾಮಿ. ಬ್ರಹ್ಮಾನಂದ ಮಹಾರಾಜರ ಅರ್ಥವಾಯಿತು. ಮಹಾರಾಜ ಹೋಗಿ ನಮಸ್ಕಾರ ಮಾಡಿದ ಕೂಡ ತುಕಾಮಾಯಿಗಳು ಹೇಳಿದ್ರು, ಒಂದು ಕೈಯಾಗ ತಪ್ಪಿತ್ತು, ನಾನು ಬಂದು ಹಾಕ್ತೀನಿ. ತುಕಾರಾಮ ಮಹಾರಾಜರ ಆಕಾರ ವಿಚಿತ್ರವಾಗಿ ಕೈಯಾಗ ಹಸಿರು ಬಳಿ ಹಾಕೊಂಡಿದ್ರು, ಕೊಳ್ಳ ಶಿಲ್ಪಿ ಮಾಡಿ ಕಂಕಕ್ಕೊಂದು ಖರ ಸುತ್ತಕೊಂಡಿದ್ರು, ಬರೀ ಮೈ. ಯಾವಾಗಲೂ ನಾಯಿ ಮರಿ ಅವ್ರ ಹತ್ತಿರ್ತಿದ್ರು, ಒಂದು ಸಿಲಿಂಗ್ ಇರ್ತಿತ್ತು, ಯಾವಾಗಲೂ ತಂಬಾಕು ಸೇರ್ಕೋತ ಇರ್ತಿದ್ರು. ಎಲ್ಲಿ ಬೇಕಲ್ಲಿ ಅರ್ಥಾತ್ ಏನು, ಗುರುಗಳ ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಉಳ್ಳಾಗಡ್ಡಿ ಈರುಳ್ಳಿ ರೊಟ್ಟಿ ತಿನ್ಬೇಕು, ಜೈನ ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಪಾಟಿ ಈರುಳ್ಳಿ ರೊಟ್ಟಿ ತಿನ್ಬೇಕು, ಹುಡುಗರ ಜೊತೆ ಆಟ ಆಡ್ಬೇಕು, ದನಕಾಯಿ ಹುಡುಗರ ಜೊತೆ ಆಟ ಆಡ್ಬೇಕು.
ಅವ್ರು ಮಹಾರಾಜರು ನಾನು ಕೊಂದು ಹಾಕ್ತೀನಿ. ಅವಾಗ ಮಹಾರಾಜರು ನಾನು ನಿಮ್ಗೆ ಜೀವ ಕೊಡ್ತೀನಿ. ಒಂದು 9 ತಿಂಗಳು ಅಲ್ಲಿದ್ದು 9 ತಿಂಗಳು ಅಲ್ಲಿದ್ದು ಕೂಡ ಕೊನೆಗೆ ತುಕಾಬಾಯಿಗಳು ಅವರಿಗೆ ಒಂದು ಸುಬ್ಬರು ಹೊರಗೆ ಕರ್ಕೊಂಡು ಹೋದ್ರು. ಒಂದು ಬಾವಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೇಳಿದ್ರು. ಅಶೋಕ ವೃಕ್ಷದ ಕೆಳಗೆ ಕೂಡಿಸಿ ಅವ್ರ ತಲೆಯಿಂದ ಕೈ ಹೇಳಿದ್ರು. ಇಂದ ವಸಿಷ್ಠರು ಶ್ರೀರಾಮನಿಗೆ ಏನ್ ಕೊಟ್ಟರು ಅವಾಗ ಅದನ್ನ ಇವತ್ತಿನ ಕೊಡ್ತಾ ಇದ್ರು. ಏನ್ ಕೊಟ್ಟಿರಬಹುದು ಅಂತ ನಮ್ಮ ಇಂದ ವಸಿಷ್ಠರು ಶ್ರೀರಾಮನಿಗೆ ಏನ್ ಕೊಟ್ಟರು ಇವತ್ತು ನಾನು ಕೊಡ್ತಾರೆ. ನಾನು ಬ್ರಹ್ಮಜ್ಞಾನ ಕೊಟ್ಟಿನಿ, ಬ್ರಹ್ಮ ಚೈತನ್ಯ ಹೆಸರಿಟ್ಟಿನಿ. ನೀನು ಸಮಾಜದಲ್ಲಿರ್ತಕ್ಕಂತಹ ಮಧ್ಯಮ ವರ್ಗದ ಪ್ರಾಪಂಚಿಕ ಮಹತ್ವ ಕರ್ಕೊಂಡು ಅವರ ದುಃಖ ದುರ್ಮಾನಗಳನ್ನ ಶಾಂತವಾಗಿ ಶ್ರವಣ ಮಾಡಿ ಕೇಳಿ ಅವರಿಂದ ಆಗ್ತಕ್ಕಂತಹ ಪ್ರತಿಕ್ರಿಯೆಗಳನ್ನು ಶಾಂತವಾಗಿ ಸಹನ ಮಾಡಿಕೊಂಡು ಅವರು ಕೇವಲ ಭಗವಂತನ ನಾಮಸ್ಮರಣೆಯಿಂದ ಹೆಂಗೆ ಸಮಾಧಾನ ಸಿಗ್ತಾರೆ ಕಲಿಸು ಅಂತ ಹೇಳಿ 3-4 ಮುಖ್ಯ ವಿಚಾರ ಹೇಳಿದ್ರು. ಮೊದಲನೇದಾಗಿ ನಾಮಸ್ಮರಣೆ, ಎರಡನೇದು ಉಪಾಸನೆ ಮಾಡಿ, ಭಗವಂತನ ಶ್ರವಣ ಭಾವದಲ್ಲಿ ಉಪಾಸನೆ. ಆದ್ದರಿಂದ ಮಹಾರಾಜರು 35 ಕಡೆಗೆ ರಾಮ ಮಂದಿರ ಸ್ಥಾಪನೆ. ಇಡೀ ಭಾರತದಲ್ಲಿ ಅವ್ರು ಸುಮಾರು 30-35 ಕಡೆ ಕಾಶಿ ಒಳಗೆ ಮಾಡ್ಯಾರ, ಇಂದೂರು ಒಳಗೆ ಮಾಡ್ಯಾರ, ಹರ್ದಾದಲ್ಲಿ ಮಾಡ್ಯಾರ, ಉಜ್ಜಯಿನಿಯಲ್ಲಿ ಮಾಡ್ಯಾರ, ಮಹಾರಾಷ್ಟ್ರದಲ್ಲಿ 8 ಕಡೆಗೆ ಮಾಡ್ಯಾರ, ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ. ಎಷ್ಟೋ ಕಡೆಗೆ ರಾಮ ಮಂದಿರ ಸ್ಥಾಪನೆ ಮಾಡಿ ಉಪಾಸನ ಮಾಡಿದ್ರು. ಭಗವಂತನನ್ನು ಶ್ರವಣ ಭಾವದಲ್ಲಿ ಉಪಾಸನ ಮಾಡೋದು ಬಹಳ ದೊಡ್ಡ ಸಾಧನೆ. ಒಂದ್ಸಲ ವಿವೇಕಾನಂದರು ಅಮೆರಿಕಾದಿಂದ ಮತ್ತೊಂದು ಬಂದು ಎಲ್ಲಿ ಅವರು ಪಾದ ಇಟ್ಟು ಅದಕ್ಕೆ ರಾಮ ನದ ಅಂತ ಕೂರದು. ಅಲ್ಲಿಂದ ಅವರು ಮುಂದೆ ಸಂಚಾರ ಮಾಡ್ಕೊಂಡು ರಾಜನ ಕಡೆಗೆ ಬಂದರು. ಆ ರಾಜ ಏನಿದ್ದ ಅಂದ್ರೆ ಮೂರ್ತಿ ಪೂಜಾ ಖಂಡನೆ ಮಾಡ್ತಾರೆ. ಆಯುರ್ವೇದ ಅರ್ಥಾತ್ ಏನು ಅಂದ್ರೆ ಅವನು ಆರ್ಯ ಸಮಾಜದ ಮನುಷ್ಯ ಇದೆ. ಅವನು ವಿವೇಕಾನಂದ ಮನೆಯೊಳಗೆ ಇಟ್ಕೊಂಡಿದ್ದ. ಅವನು ಹೇಳ್ತಿದ್ದ ಮೂರ್ತಿ ಪೂಜಾ ಮಾಡುವಾಗ ಏನು ಆಗ್ತಿಲ್ಲ ಹಂಗ ಹಿಂಗ. ವಿವೇಕಾನಂದ ಮುಂದೆ ನಿಂತಿದ್ರು. ಅವ್ರು ಹಿಂಗ ಅಡ್ಡಾಡಿದ್ರು. ಒಂದು ಫೋಟೋ ಮುಂದೆ ಹೋಗಿ ನಿಂತಿದ್ದು ಯಾರ ಫೋಟೋ ಇದು? ನಮ್ಮ ತಂದೆ ಫೋಟೋ. ನಾ ಇದನ್ನ ಉಗುಳಿದ ನಡೀತದೆ ಅಂತ ಹೇಳಿ ಏನ್ರಿ ಏನ್ ಸ್ವಾಮೀಜಿ ಹಿಂಗ್ಯಾಕೆ ಮಾತಾಡ್ತೀವಿ? ನಮ್ಮ ತಂದೆ ಫೋಟೋ ನಾನು ಉಳ್ಕೊಳ್ತೀನಿ ಅಂತಿಲ್ಲ. ಅದು ಇದೊಂದು ಚಿತ್ರ, ಇದು ಬರೀ ಕಾರಣ. ಇದನ್ನ ಅವ್ರಿಂದ ನಿಮ್ಮ ಅಪ್ಪಿಗೆ ಏನಾಗ್ತದ? ಅವ್ರು ಹಾವಳೆ ಶಾಸ್ತ್ರ ಹೌದ್ರಿ, ಅದ್ರಲ್ಲಿ ನಮ್ಮ ಅಪ್ಪಿತ್ತ ಎಲ್ಲರೂ ನಮ್ಮ ಅಪ್ಪಿತ್ತ. ನಮ್ಗೆ ಧೈರ್ಯ ಆಗ್ತಾ ಇಲ್ಲ ಭಗವಂತನ ಉಗುಳ್ಬೇಕು, ಉಗುಳ್ತೀವಿ ಅನ್ನೋ ಅಂತ ಅವ್ನು ದಿವ್ಯ ಸಾನ್ನಿಧ್ಯ. ಅವ್ರ ತಂದೆ ಫೋಟೋ ಮೇಲೆ ಉಗುಳ್ತೀನಿ ಅಂದ್ರೆ ಅವ್ನಿಗೆ ಯಾಕೆ ಸಿಟ್ಟು ಬಂದು ನಮ್ಮ ತಂದೆ ಫೋಟೋ ರೀ ಅದು ಅದನ್ನ ನಾವು ಉಗುಳ್ತೀವ. ಅಂದ್ರೆ ಒಂದು ರಟ್ಟು ಕಾಗದ ಬಣ್ಣ ಅದ ನಿಮ್ಮ ತಂದೆ ಹೆಂಗೆ ನೀವು ಇದೇ ಹೇಳ್ತೀರಿ ಶ್ರವಣೋಪಾಸನೆ ಖಂಡನೆ ಮಾಡಿ ಪ್ರಾರ್ಥನೆ ಇದು ತಪ್ಪಾಕೊಂಡು ಒಂದು ಮಾದಿ ತಂದು ಅವರಿಗೂ ಒಂದು ಹಾಕಿದ ಶ್ರವಣೋಪಾಸನೆ ಮಾಡುವ ದೊಡ್ಡ ಶಕ್ತಿ ಅದು. ದೇವಸ್ಥಾನಗಳನ್ನು ಕಟ್ಟೋದು ಸಹಿತ ಸಾಮಾನ್ಯ ಮಾತು. ಇವತ್ತಿನ ವಾತಾವರಣದಲ್ಲಿ ನಮ್ಮ ಮೂರ್ತಿ ಎಷ್ಟು ಬಂದ್ರು ನಾವು ಕೈ ಎತ್ತಿ ಕೊಡೋ ಬುದ್ಧಿನೇ ಇರಲಿ. ಏನಾದರೂ ಸಮಾಜದಲ್ಲಿ ಧರ್ಮ ಕಾರ್ಯ ಮಾಡಬೇಕು, 4 ಮಂದಿಗೆ ಏನಾದರೂ ಭಗವತ್ ಪ್ರೇರಣೆ ಆಗಬೇಕು ಅನ್ನುವಂತಹ ಒಂದು ದಿಶೆಯಲ್ಲಿ ಏನಾದರೂ ಪ್ರಯತ್ನ ಮಾಡ್ತಕ್ಕಂಥವ್ರು ಎಲ್ಲೋ ಒಂದೊಬ್ರು ಸಮಾಜದಲ್ಲಿ ಅಲ್ಲ, ಒಂದೊಂದು ಜಿಲ್ಲಾದಲ್ಲಿ ಅಲ್ಲದೆ ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ಬರು ಸಿಗ್ತಾವೆ ಅಂತ ಹೇಳಿ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಈ ದೇವಸ್ಥಾನದ ಹಿಂದೆ ಅವ್ರ ಭಾವನಾ, ಅವ್ರ ಸಂಕಲ್ಪ, ಅವ್ರ ಯೋಜನಾ, ಅವ್ರ ಅಪೇಕ್ಷಾ ಎಷ್ಟು ದಿವ್ಯ ಆಗಿರ್ಬೋದು. ಇಲ್ಲದೆ ಇಂಥ ಒಂದು ದಿವ್ಯವಾದ ಒಂದು ಭವನ ನಿರ್ಮಾಣ ಆಗಲಿಕ್ಕೆ ನಮ್ಮ ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಆ ಪರಮಾತ್ಮನ ನಾವು ಶ್ರವಣ ಭಾವದಲ್ಲಿ ಪೂಜೆ, ಅಭಿಷೇಕ, ಅವರಿಗೆ ನೈವೇದ್ಯ ನಾವು ಮಂತ್ರಗಳನ್ನು ಅನ್ನುವಾಗಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಬಹುದು. ಆ ಭಕ್ತಿಯಿಂದ ಮಾಡಿದ ಭಗವಂತ ಎಲ್ಲವನ್ನೂ ಸ್ವೀಕಾರ. ಅರ್ಥಾತ್ ಏನು ಅಂದ್ರೆ ಅವನಿಗೆ ಮುಖ್ಯವಾಗಿ ಭಕ್ತಿ ಬೇಕಾಗಿದೆ.
ಭಕ್ತ್ಯ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ತೇ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಏನಾದರೂ ನೀವು ಅವನಿಗೆ ಅರ್ಪಣೆ ಮಾಡಿದ್ರೆ, ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ಅವನಿಗೆ ಸ್ವೀಕಾರದ ಅಂತ ಪರಮಾತ್ಮನ ದಿವ್ಯ ಸಾನ್ನಿಧ್ಯ ನಮಗೆ ಪ್ರಾಪ್ತ ಆಗಿದೆ. ಸೀತಾರಾಮ ಶೆಟ್ಟರು ಮೊದಲಿನಿಂದ ಬಹಳ ಸಾತ್ವಿಕರು. ನಾನು ಸುಮಾರು ವರ್ಷಗಳಿಂದ ಅವ್ರು ನೋಡ್ತಾ ಇದ್ದೀವಿ. ಸುಮಾರು 30-35 ವರ್ಷಕ್ಕಿಂತ ಹೆಚ್ಚಿಗೆ ಆಗಿದೆ. ಯಾವಾಗಲೂ ನಮ್ಮ ಆಶ್ರಮದ ಸಂಪರ್ಕದಲ್ಲಿರ್ತಾರೆ. ಏನೋ ಒಂದು ಅವಶ್ಯಕತೆ ಅನ್ಸಿರಕ್ಕಾಗ್ತಂದ್ರಿ, ಮತ್ತೊಂದು ಒಂದು ಫೋನ್ ಮಾಡಿದ ಕೂಡಲೇ ಅವರು ಫೋನ್ ಹೋಗ್ಲಿ ಅವ್ರದೊಂದು ಭಾವನೆ ಏನೋ ಭಾಳ ಕಡಿಮೆ, ಭಾಳ ಖುಷಿರ್ತೀವಿ. ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನಯತಿ. ಶುಚಿಷ್ಮಂತರಾಗಿರ್ತಕ್ಕಂಥ, ಅರ್ಥಾತ್ ಏನೊಂದು ಶ್ರೀಮಂತರಾಗಿರ್ತಕ್ಕಂಥ ಪವಿತ್ರವಾದ ಮನೆಗಳಲ್ಲಿ ಇಂಥ ಒಂದು ಜನ್ಮದಲ್ಲಿ ಸಾಧನೆ ಮಾಡುವುದು ಅರ್ಥ ಉಳಿದು ಈ ಜನ್ಮದಲ್ಲಿ ಅವರು ಮುಂದಿನ ಸಾಧನೆ ಮಾಡುವುದಕ್ಕಾಗಿ ಹುಟ್ಟಿ ಬರ್ತಾರೆ ಅಂತ ಭಗವಂತ. ಮತ್ತು ಮುಂದೆ ಏನಾಗ್ತದೆ, ಯಾವ ರೀತಿಯ ಸಣ್ಣ ಮಕ್ಕಳು ಜರಗುಂಡಿ ಮೇಲೆ ಕುತ್ಕೊಂಡು ಕೈ ಬಿಟ್ಟು ಕೂಡ ಜಾರಿ ಹೋಗ್ತಾರೆ. ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತ ಏತದ್ದಿ ದುರ್ಲಭತರಂ ಲೋಕೆ ಈದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕ. ಹಿಂದಿನ ಜನ್ಮದ ಬುದ್ಧಿಯ ಸಂಬಂಧ ಈ ಜನ್ಮದಾಗ ಬರ್ತದೆ. ಮೊನ್ನೆ ಯಾರೋ ಒಬ್ರು ಕೇಳಿದ್ರೆ ಹಂಗ್ಯಾಂಗ ಬರ್ತದ್ರಿ ಅಂತ ಕೇಳಿ. ನಾವೇನಂದ್ರೆ ನಿಮ್ಮ ಕಡೆ ಮೊಬೈಲ್ ಅದ, ಆ ಮೊಬೈಲ್ ಕೆಟ್ಟದ, ನೀವು ಹೊಸ ಮೊಬೈಲ್ ತಗೊಂಡ್ರಿ, ಅವಾಗ ಏನ್ ಮಾಡ್ತೀರಿ, ಅದ್ರಾಗ ಸಿಮ್ ತೆಗೆದಿದ್ರೆ ಹಾಕ್ತೀರಿ. ಆ ಹಿಂದಿನ ಮೊಬೈಲ್ದಾಗ ಹಾಡಿದ್ದ ಮತ್ತೆ ಮುಂದಿನ ಹಾಡ್ತದಂತೆ. ಹೆಂಗೋ ಭಗವಂತ ನಾವು ಸಾಯುವ ಮುಂದೆ ನಮ್ಮೊಳಗಿಂದು ಸೂಕ್ಷ್ಮ ಶರೀರ ಅನ್ನುವ ನಮ್ಮ ಮೊಬೈಲ್ ತೆಗೆದು ನಮಗೇನ್ ಮಾಡ್ತಾರೆ, ಮತ್ತೊಂದು ಯಾವುದೋ ಒಂದು ದೇಹದಲ್ಲಿ, ಯಾವ ದೇಹದಲ್ಲಿ ನಾವು ಹುಟ್ಟಿ ಬರೋದ್ರಿಂದ, ಯಾವ ದೇಹದಿಂದ ನಾವು ಹುಟ್ಟಿ ಬರೋದ್ರಿಂದ ನಮ್ಮ ಮುಂದಿನ ಸಾಧನೆಗೆ ಅನುಕೂಲ ಆಗ್ತದ್ರು ಅಂಥದ್ದೇ ಇದ್ರೊಳಗೆ ಈ ಒಂದು ಮೊಬೈಲ್ನಾಗ ಇದೆಲ್ಲ ಕೆಟ್ಟದಿಲ್ಲ, ಇನ್ನು ಒಗಿಯುವಂಗ ಆಗ್ಯದ. ಅಂದಾಗಿರುವಾಗಿನ ತೆಗೆದು ಅದ್ರೊಳಗೆ ತತ್ರ ತಮ್ಮ ಬುದ್ಧಿ ಸಂಯೋಗ ಲಭತೆ ಪೌರ್ವದೇಹಿಕಂ. ಮುಂದೇನ್ ಮಾಡ್ತಾರೆ, ಯದತೆ ಮುಂದಿನ ಸಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸಂಸಿದ್ಧೌ ಕುರುನಂದನ ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಅವಶ್ಯೋಪಿ ಸಹ. ಪೂರ್ವ ಸಂಸ್ಕಾರದ ಒಂದು ಪ್ರಬಲವಾಗಿರ್ತಕ್ಕಂಥ ಸಂಸ್ಕಾರದಿಂದಾಗಿ, ಪೂರ್ವ ಜನ್ಮದ ಕರ್ಮದ ಒಂದು ಸಂಸ್ಕಾರದಿಂದಾಗಿ ಸಣ್ಣ ಮಕ್ಕಳು ಜರಗುಂಡಿ ಮೇಲೆ ಕೂತು ಕೈ ಬಿಟ್ಟು ಕೂಡ ಜರ ಹೋಗ್ತಾರೋ, ಅವ್ರಿಗೆ ಕಂಟ್ರೋಲ್ ಆಗೋದಿಲ್ಲ. ಹಾಗೆ ಹಿಂದಿನ ಜನ್ಮದಲ್ಲಿ ಏನಾದ್ರು ದೊಡ್ಡದೊಂದು ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಈ ಜನ್ಮದಲ್ಲಿ ಬಂದ ಕೂಡಲೇ ಅದ ಮೊಬೈಲ್ ಸಿಮ್ ಇದ್ರೊಳಗೆ ಬಂದಿರೋದ್ರಿಂದಾಗಿ ಮತ್ತೆ ಅವ್ರಿಗೆ ಶುರುವಾತ ಏನಾದರೂ ಒಂದು ದೊಡ್ಡ ಕಾರ್ಯ ಮಾಡಬೇಕು, ಏನಾದರೂ ಒಂದು ಸತ್ಕಾರ್ಯ ಧರ್ಮ ಕಾರ್ಯಗಳನ್ನು ಮಾಡಬೇಕು, ಸಮಾಜಕ್ಕೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು, ಪರಮಾತ್ಮನ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಕಳಕಳಿ ನಿರ್ಮಾಣ ಆಗಬೇಕಾದ್ರೆ ಆ ಹಿಂದಿನ ಸಿಮ್ಮು ಎಷ್ಟು ತಯಾರಾಗಿರ್ಬೇಕು. ಸುಮ್ಮನೆ ಯಾರ್ಯಾರ ಬುದ್ಧಿ ಬರ್ತಾ ಇದೆ ಅಂತ ಆ ಹಿಂದಿನ ಸಿಮ್ ಏನಿರ್ತೋ ಅಲ್ಲಿ ಯಾರೋ ಒಬ್ಬರು ಕೇಳು ಅಂದ್ರೆ ನಮ್ಗೆ 5 ವರ್ಷ ಮದುವೆ ಆಗಿ ಮಕ್ಕಳಾಗಿಲ್ಲ. ನಾ ಹೇಳಿದೆ ಇದೊಂದು ದಿಸ್ ವರ್ಲ್ಡ್ ಗ್ರೇಟ್ ಡಿವೈನ್ ಡಿಸೈನ್, ಇದೊಂದು ವ್ಯವಸ್ಥೆ ಅದ. ಮಕ್ಕಳು ಯಾಕಾಗಿಲ್ಲ, ಯಾಕೆ ಒಂದೊಂದ್ಸಲ ಮದುವೆ ಆಗಿ 1 ವರ್ಷಕ್ಕೆ ಮಕ್ಕಳು ಶುರು. ನಮ್ಮ ಆಶ್ರಮದಲ್ಲೇ ಒಬ್ಬರು ಗಂಡ ಹೆಂಡತಿ ಇದ್ರು, ಆ ಗಂಡ ತೀರ್ಕೊಂಡ್ರು. ಅವ್ರಿಗೆ 14 ವರ್ಷದ ಮ್ಯಾಲ ಒಂದು ಹುಡುಗಿ ಹುಟ್ಟ, ಭಾಗ್ಯಶ್ರೀ ಅಂತ ಹೆಸರು ಇಟ್ಟಿವಿ ನಾವು. ಆಕಿ ಕಾಲೇಜ್ ಹೋಗ್ತಾರೆ, 14 ವರ್ಷದ ಮ್ಯಾಲ ಹುಡುಗಿ. ಹಿಂಗ್ಯಾಕ್ರಿ ಅಂತ ನಮ್ಮನ್ನು ಕೇಳಿದ್ರೆ ನಾ ಏನಂದೆ, ಈ ಜನ್ಮದಲ್ಲಿ ನೀವು ಮದುವೆ ಮಾಡಿಕೊಂಡ ಬಳಕೂ ನಿಮ್ಮ ಗರ್ಭದಲ್ಲಿ ಯಾವ ಜೀವ ಬರಬೇಕು, ಆ ಜೀವ ಇನ್ನು ಹಿಂದಿನ ಜನ್ಮದಾಗ ದೇಹದಲ್ಲಿ ಅದ. ಆ ದೇಹ ಇರೋದರಿಂದ ಆ ದೇಹ ನಾಶ ಆಗದ ಹೊರತಾಗಿ ದೇಹ ಅಲ್ಲಿಂದ ಏನದ ದೇಹ ಬೀಳಲು ಹೊರತಾಗಿ ಆ ಜೀವ ಏನದನು, ಆ ಸಿಮ್ಮು ಏನದ ಆ ಜೀವ ನಿಮ್ಮ ಅರ್ಥಾತ್ ನಿಮ್ಮ ಮನೆಯಲ್ಲಿ ಹುಟ್ಟಿ ಬರೋದಕ್ಕಾಗಿ ನಿಮ್ಮ ಮನೆಯವರು ಅಥವಾ ಹೆಣ್ಮಕ್ಳ ಗರ್ಭದಲ್ಲಿ ಬರಬೇಕಾಗಿ ಅವ್ರು ಸಾಯ್ಬೇಕ. ಹಿಂದಿನ ಜನರಲ್ಲಿ ಅವ್ರು ಸತ್ತು ಬೆಳಕಂದ್ರೆ ಆ ಜೀವ ಬಂದು ಇವುಗಳು ಸೇರಿಕೊಂಡು ಅವ್ರು ಎಷ್ಟು ದಿವಸ ಇರ್ತಾರೋ 2 ದಿವಸ ಮಕ್ಕಳಿಲ್ಲ ಅನ್ಬೇಕು.
ಇಲ್ಲಿನ ಜೀವಿಗೆ ಹೆಂಗ್ ಬೇಕಂತ ಫ್ಯಾಕ್ಟ್ರಿ ಅದ ಏನು ತಯಾರಾಗಿ ಪ್ರೊಡಕ್ಷನ್ ಬೀಳ್ತಾ ಬರ್ತದೆ. ಅವಕ್ಕೂ ಒಂದು ಸಂಬಂಧ ಅದ, ಒಂದು ರಿಲೇಶನ್ಶಿಪ್ ಅದ, ಒಂದು ಲಿಂಕ್ ಅದ, ಒಂದು ಪದ್ಧತಿ ಅದ. ಅದಕ್ಕನುಸಾರವಾಗಿ ಜೀವರಾಶಿಗಳ ಜನ್ಮ ಆಗ್ತದೆ. ಆತಂದ್ರೆ ಯಾರು ಹಂಗೇನು ಸರಿಪಡಿಸ್ಬೇಕಾದ ಕಾರಣವಿಲ್ಲ. समय से पहले और प्रारब्ध से अधिक किसी को कुछ नहीं मिलता है. ಆ ಸಮಯ ಬರುತ್ತಕ್ಕ ಸಮಯದಲ್ಲಿ ಬಹಳ ದೊಡ್ಡ ಶಕ್ತಿಯಾದ ಕಾಲದಲ್ಲಿ ಘಟನೆಗಳನ್ನು ಸಂಭವಿಸತಕ್ಕಂಥ ಶಕ್ತಿ. ಆ ಸಮಯ ಬರುವಂತ ಘಟನೆ ಸಂಭವಿಸುವುದಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ನೀವು ಒಬ್ರು ಬಂದು 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ರಾತ್ರಿ ಕಳೀಲಿಕ್ಕೆ ಬೇಕು. ರಾತ್ರಿ ಕಳೆದು ಬೆಳಗ್ಗೆ 6 ಹೊಡೆದಾಗನ ಆ ಮನುಷ್ಯ ಬಂದು ನಿಮ್ಮನ್ನು ಭೇಟಿ ಆಗುವುದು. ರಾತ್ರಿನ ಸರಿಪಡಿಸಿದ ಬೆಳತಂತ ಕುದಾಡಿದ ಆ ಮನುಷ್ಯ ಬರ್ತಾನೆ. ಹೆಂಗು ಹಂಗೆ ಪ್ರತಿಯೊಂದು ಘಟನೆಗೂ ಅದರದ್ದೇ ಆಗಿರ್ತಕ್ಕಂಥ ಒಂದು ಸಮಯ. ಮಹಾರಾಜರು ಮಾತ್ರ ಸಮಯ ಅನುಕೂಲ ಇತ್ತು ಅಂದ್ರೆ ಸ್ವಲ್ಪ ಪ್ರಯತ್ನದಿಂದ ದೊಡ್ಡ ಕಾರ್ಯ. ಸಮಯ ಅನುಕೂಲ ಇದ್ರೆ ಸಣ್ಣ ಸ್ವಲ್ಪ ಪ್ರಯತ್ನದಿಂದ ದೊಡ್ಡ ಕಾರ್ಯ. ಸಮಯ ಪ್ರತಿಕೂಲ ಇದ್ರೆ ಬಹಳಷ್ಟು ಪ್ರಯತ್ನ ಮಾಡಿನೂ ಸಣ್ಣ ಕೆಲಸ. ಅವ್ರಿಗೆ ಸಮಯ ಅನುಕೂಲ ಇತ್ತು, ಭಗವಂತರ ಅನುಗ್ರಹ ಇತ್ತು, ಸದ್ಗುರುಗಳ ಅನುಗ್ರಹ ಇತ್ತು. ಪಹಲಿ ಕೃಪಾ ಗುರು ಭಗವಾನ್ की, ಮೊದಲೇ ಕೃಪಾ ಭಗವಂತನು, दूसरी कुछ आप, ಇದು ಎರಡನೇದಾಗಿ ನಾವು ಪ್ರಯತ್ನ ಮಾಡಬೇಕು. तीसरी कृपा गुरुदेव की तब बनेगी बात. ಮೂರನೇ ಕೃಪಾ ಯಾರು ಸದ್ಗುರುಗಳಂತೂ ತಥಾಸ್ತು ಒಂದು ಬಿಟ್ಟು ಕಾರ್ಯ ಆಯಿತು. ಭಗವಂತ ನಮ್ಮ ಯಾರು ಕೃಪಾ ಮಾಡಿ ಮನುಷ್ಯರಿಗೆ ಕೊಟ್ಟಾರ, ಸದ್ಭಾವನಾ ಕೊಟ್ಟಾರ. ಎಷ್ಟೋ ಕಡೆ ಹೇಳ್ತೀನಿ ಸತ್ಪುರುಷರು ಅಂದ್ರೆ ಏನೊಂದು ಸದ್ಭಾವನೆಗಳ ರಾಶಿ ಅಂತ. ಆದ್ರೆ ನಾನು ನಿಜವಾಗಿಯೂ ನಾವು ಬಹಳ ಸಂತೋಷ ಆಯಿತು. ಇವತ್ತು ಮುಂಜಾನೆ ನಾವು ನಮ್ಮ ಹುಡುಗರ ಜೊತೆ ಮಾತಾಡಿ ನಾವು ಪ್ರತಿ ವರ್ಷ ಬಂದು ಇಲ್ಲೇ ದೊಡ್ಡ ಪ್ರಮಾಣದಲ್ಲಿ ಹನುಮಾನ್ ಚಾಲಿಸ ಅಂದ್ರಿ, ವೈಖರಿ ಜಪ ಅಂದ್ರಿ, ಏನಾದರೂ ಒಂದು ಮಾಡಿ ಅವ್ರ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಹೋಗ್ಬೇಕು. ನಾವು ಅಗದಿ ಕಳಕಳಿಂದ ಸೀತಾರಾಮ ಶೆಟ್ಟರಿಗೆ ಹೇಳ್ತೀವಿ ನೋಡಿ, ಜನ ಹೆಣ್ಮಕ್ಳಿಗೆ ಹೇಳಿ ಪ್ರತಿ ವರ್ಷ ಹಿಂಗೆ ಅನ್ಸಕ್ಕದ್ದಲ್ಲ. ನಿಮ್ಮ ಬಸ್ ಕಳಿಸ್ರಿ ನಾವು ಬರ್ತೀವಿ ಅನ್ನಂಗಿಲ್ಲ. ನಾವೆಲ್ಲರೂ ಏನದನ್ನು ಈ ಒಂದು ಸಾಧನೆಯ ದೃಷ್ಟಿಯಿಂದ ಸ್ವಲ್ಪ ನಾವು ಸಂಗ್ರಹ ಮಾಡಿಕೊಂಡು ನಾವು ಏನಾದ್ರು 400 500 ಎಷ್ಟು ಶಕ್ತಿ ಅಷ್ಟು ಬರೋದು, ಒಂದು ದಿವಸ ಇರುವುದು, ಒಂದು ದಿವಸ ನಾವು ಖಂಡವಾಗಿ ಆ ಭಗವಂತ ನಾಮಸ್ಮರಣೆ ಮತ್ತು ಏನಂದ್ರೆ ಹನುಮಾನ್ ಚಾಲಿಸ ಅಂದ್ರಿ, ಮತ್ತೊಂದೇನಾದ್ರು ಅಂದ್ರಿ, ಓಂ ನಮಃ ಶಿವಾಯ ಅನ್ನು ನಾವು ಅಲ್ಲಿ ಹುಬ್ಬಳ್ಳಿ ಒಳಗೆ ಅಥವಾ ಮೊನ್ನೆ ಹಂಪಿ ಹೊಳೆಯೊಳಗ 24 ತಾಸು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಮಾಡಿ ಹೆಂಗೋ ಹಂಗೆ ಬಂದ ಕೂಡಲೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾವ ಭಾವದಲ್ಲಾದ್ರೂ ಪರಮ ಆಕಾಶ ಪರಿದಂತೋ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಒಟ್ಟಿನಲ್ಲಿ ಬಂದು ಸ್ವಲ್ಪ ನಾಮಸ್ಮರಣೆ ಮಾಡೋಣ. ಮತ್ತು ಈ ದಿವ್ಯ ಸ್ಥಾನ, ಈ ವಾತಾವರಣ ಮತ್ತು ಅವ್ರ ಪ್ರೇಮ ಅಂತಃಕರಣ ಇದೆಲ್ಲ ನೋಡಿ ನಾವು ಬಹಳ ಸಂತೋಷ. ಅವ್ರು ಇದೇ ಸಲ ಹೇಳಿದ್ರು, ನೀವು ಬೇಕಾದಷ್ಟು ಬಸ್ ಮಂದಿ ಬಂದು ನಮಗೆ ಸಂತೋಷದ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ, ಜವಾಬ್ದಾರಿ ನಂದು ಇದೊಂದ್ಸಲ ಇರ್ಕೋ ಪ್ರತಿ ನಾವು ಹಂಗಂತೂ ಒಳ್ಳೆಯದಲ್ಲ. ಅದು ಪಾರ್ಲಿಮೆಂಟರಿ ಆಗ್ತದೆ, ಪಾಪ ಅವರು ಅನಾನುಕೂಲ ಆಗ್ತದೆ, ಅಥವಾ ಅವ್ರು ಹಂಗೆ ಅನ್ನೋದು ಅನಾನುಕೂಲ ಆಗ್ತದೆ. ನಮಗೂ ಒಂದ್ಸಲ ಏನಾದ್ರು ಭಕ್ತಿ ಭಾವ ಈ ಸಾಧನೆಯಲ್ಲಿ ಸೇವೆ ಕೊಡಬೇಕು ಅನ್ನುವಂಥ ಕಳಕಳಿಯಿಂದ ನಾವೆಲ್ಲರೂ ಕೂತ್ಕೊಂಡು ಬರೋಣ. ಒಂದು ದಿವಸ 2 ದಿವಸ ಭಗವಂತನ ನಾಮಸ್ಮರಣೆ ಮಾಡೋಣ, ಹನುಮಾನ್ ಚಾಲಿಸ ಅನ್ನೋಣ, ವೈಖರಿ ಜಪ ಅದನ್ನು ಮಾಡಿಬಿಡ, ವೈಖರಿ ಜಪ ಮಾಡೋಣ, ಓಂ ನಮಃ ಶಿವಾಯ ಅನ್ನೋ. ಆ ಭಗವಂತನ ಸಾನ್ನಿಧ್ಯದಲ್ಲಿ ರಾಮನಾಮಸ್ಮರಣೆ ಮಾಡಿದ್ರೆ ಅವ್ರಿಗೆ ಇನ್ನೂ ಹೆಚ್ಚು ಸಂತೋಷ. ಯಾಕೆ ಅಂದ್ರೆ ಅವರಿಬ್ಬರೊಳಗೂ ಆರಾಧಕ ಭಾವ. ಶಿವ ಏನಿದ್ದಾನ ರಾಮನ ಆರಾಧಕ. ಅರ್ಥಾತ್ ಏನು ಅಂದ್ರೆ ರಾಮನ ಆರಾಧಕ, ರಾಮನಿಗೆ ಇವ ರಾಮನ ಆರಾಧಕ, ರಾಮ ಶಿವನ ಆರಾಧಕ. ಇಬ್ರು ಒಬ್ಬರಿಗೊಬ್ಬರು ಆರಾಧಕ ಭಾವದಲ್ಲಿ ನಾವು ರಾಮನಾಮಸ್ಮರಣೆ ಮಾಡಿದ್ರು ಅವ್ರಿಗೆ ಸಂತೋಷ. ಇನ್ನೊಬ್ರು ಹೇಳಿದ್ರು, ಗೋಕರ್ಣದಲ್ಲಿ ದಕ್ಷಿಣ ದ್ವಾರದಲ್ಲಿ ಕೂತ್ಕೊಂಡು
ನೀವು 1,000 ಜಪ ಮಾಡಿದ್ರೆ ಅದ್ರ 10 ಪಟ್ಟು ಫಲ ಬರ್ತದೆ. ಹೆಂಗೋ ಹಂಗ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾವು ಕುತ್ಕೊಂಡು ರಾಮನಾಮ ಸ್ಮರಣೆ ಮಾಡಿದ್ರು ಅವ್ರಿಗೆ. ಆದ್ದರಿಂದ ಯಾವಾಗ ಸತಿ ಮತ್ತು ಶಿವ ಇಬ್ಬರು ರಾಮಾಯಣ ಕೇಳಲಿಕ್ಕೆ ಅಗಸ್ತ್ಯರ ಕಡೆಗೆ ಹೊಂಟಿದ್ರು, ಅವಾಗ ಸತಿಗೆ ಏನೋ ಮನಸ್ಸಿನಾಗ ಏನು ಬಂದು ಒಂದು ರಾಮನ ಪರೀಕ್ಷೆ ಮಾಡಬೇಕು ಅಂತ ಬಂದಾಗ ರಾಮಾಯಣದಲ್ಲಿ ಬರ್ತದೆ ಸತಿ ಅಂದ್ರೆ ಶಿವನ ಮಗುನೇ ಹೆಂಡತಿ. ಅವಾಗ ಅವನು ಹೇಳಿದ ಹಂಗೆಲ್ಲ ಮಾಡಬೇಡ, ಅವನನ್ನು ಆರಾಧ್ಯ ದೇವರಿದ್ದಾನೆ, ಅವ ಅನಾದಿ ಅನಂತ ಸಚ್ಚಿದಾನಂದ ಸ್ವರೂಪ ಇದ್ದಾನ. ಮತ್ತೆ ಹಂಗಿದ್ದು ಹಿಂಗೆ ತನ್ನ ಹಿಂದಿನ ಕಳ್ಕೊಂಡು ಹಿಂಗ್ಯಾಕೆ ಅವನು ಮಾತಾಡಿ ನಾನು ಪರೀಕ್ಷೆ ಮಾಡೇ ಬಿಟ್ಟು ಅವ ಶಿವ ಅಂತ ಏನಾದ್ರು ಮಾಡ್ಕೊಂಡು ಕೇಳಿ ಒಂದು 6 ವೃಕ್ಷದ ಕೆಳಗೆ ಕುತ್ಕೊಂಡು ರಾಮನಾಮಸ್ಮರಣೆ ಮಾಡ್ಲಿಕ್ಕಂತ ಅಂತ ತಿಳಿಸಿದ ಅಂತ ಬರ್ತಾರೆ. ಅವನಿಗೆ ರಾಮನಾಮಸ್ಮರಣೆ ಮಾಡೋದ್ರೊಳಗೆ ಅನಂತದ. ಆದ್ದರಿಂದ ನಾವು ಏನಾದರೂ ಒಂದು ನಾಮಸ್ಮರಣೆ ಮಾಡೋಣ. ಈ ಬ್ಯಾಸಿಗೆ ಇಲ್ಲದೆ ಇದ್ದು ಬ್ಯಾಸಿಗೆ ಕಳೆದ ಬಳಿಕ ಸ್ವಲ್ಪ ಅಕ್ಟೋಬರ್ನಲ್ಲಿ ಇಂಥ ಸಮಯದಲ್ಲಿ ಹಠಾತ್ ಏನು ಅಂದರೆ ಸಮಶೀತೋಷ್ಣ ವಾತಾವರಣ ಇದ್ದಾಗ ಬಂದರೆ ಇನ್ನೂ ನಾವು ಬಹಳಷ್ಟು ನೆಮ್ಮದಿಯಲ್ಲಿ ವಿಶಾಲವಾಗಿರ್ತಕ್ಕಂಥ ಬಯಲಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದರೂ ನಾಮಸ್ಮರಣೆ ಮಾಡುವುದು. ಒಟ್ಟಿನಲ್ಲಿ ಭಗವಂತನಿಗೆ ನಾಮಸ್ಮರಣೆ ಬಹಳ ಸಿಕ್ಕ. ಹಠಾತ್ ಕೃಷ್ಣಗೆ ನಾರದರು ಹೇಳ್ತಾರೆ ಕೃಷ್ಣ ಏನು ಅಂದರೆ ನಾನು ವೈಕುಂಠದಲ್ಲಿಯೂ ಇಲ್ಲ, ದಕ್ಷಿಣ ಹತ್ತದಲ್ಲಿಯೂ ಇಲ್ಲ, ಸೂರ್ಯನಲ್ಲೂ ಇಲ್ಲ, ಯೋಗಿಗಳಲ್ಲಿಯೂ ನಾಹಂ ವಸಾಮಿ ವೈಕುಂಠೆ ಯೋಗಿನ ಹೃದಯ ರವೋ ಮದ್ಭಕ್ತ ಎತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರು ಎಲ್ಲಿ ನನ್ನ ಗುಣಗಾನ ಮಾಡ್ತಾರಲ್ಲ ಅಲ್ಲಿ ನಾನು ಗುಣಗಾಡ್ತಿರ್ತೀನಿ ಅಂತ ಹೇಳ್ತಾರೆ. ನೀವು ಕುಣ್ಕುಣದ ಭಜನೆ ಮಾಡಿದ್ರೆ, ನೀವು ನಿಂತ ಭಜನೆ ಮಾಡಿದ್ರೆ ನಾವು ಕುಣ್ಕೋತ ಕೇಳ್ತಾರೆ, ನಾವು ಕೂತು ಭಜನೆ ಮಾಡಿದ್ರೆ ನಾವು ನಿಂತ ಕೇಳ್ತಾರೆ, ನಾವು ಮಲ್ಕೊಂಡ ಭಜನೆ ಮಾಡಿದ್ರೆ ಮಧ್ಯದಾಗ ಕೂತ್ ಕೇಳ್ತಾರೆ. ಅರ್ಥಾತ್ ಏನು ಭಗವಂತನಿಗೆ ಆ ನಾಮಸ್ಮರಣೆಗೆ ಬಹಳ ಹುಚ್ಚು. ಭಗವಂತನಿಗೆ ಹುಚ್ಚದರೆ ನಾಮಸ್ಮರಣೆ ನಮಗೆ ಹುಚ್ಚು ಹಿಡಿದಿಲ್ಲ, ಅದು ಹಿಡಿಯೋದು ಬಹಳ ಕಷ್ಟ ಇಟ್ಕೋತ. ನಾವು ಭಗವಂತನಲ್ಲಿ ಪರಮಾತ್ಮನಲ್ಲಿ ಸದ್ಗುರುಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದರೆ ಅವರು ನಮಗೆಲ್ಲರಿಗೂ ಮುಖ್ಯವಾಗಿ ಸೀತಾರಾಮ ಶೆಟ್ಟರಿಗೆ, ಅವರ ಪರಿವಾರದವರಿಗೆ, ಎಲ್ಲ ಕುಟುಂಬದವರಿಗೆ, ಅವರ ಆತ್ಮೀಯರಿಗೆ, ಮಿತ್ರರಿಗೆ, ಅದೇ ರೀತಿಯಾಗಿ ನಿಮಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ವಿಷಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಜೈ ಜೈ ಜೈ. ಹೆಬ್ಬಳ್ಳಿಯಿಂದ ಬಂದಿರೋ ಸದ್ಭಕ್ತರಲ್ಲಿ ಸವಿನಯ ವಿನಂತಿ ಏನು ಅಂದರೆ ನೀವು ದಯವಿಟ್ಟು ಎಲ್ಲರೂ ಪ್ರಸಾದ ಆದ ಕೂಡಲೇ ಪ್ರಸ್ಥಾನದ ತಯಾರಿ ಮಾಡಿ